ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ವೆಲ್ಕಮ್. ಸೊ ಪ್ಲಾನ್ ಟ್ರೈನಿಂಗ್ ಪ್ರಕಾರ ಇದು ಆಕ್ಚುಲಿ 3ನೇ ದಿನ, ಆದ್ರೆ ಲಾಸ್ಟ್ 2 days ಕರೆಕ್ಟ್ ಆಗಿ ಕನೆಕ್ಟ್ ಮಾಡಕ್ ಆಗಿಲ್ಲ. ಸೊ ಸ್ಟಿಲ್ ಇಟ್ ವಿಲ್ ರಿಮೈನ್ ಆಸ್ ಸೆಕೆಂಡ್ ಡೇ ಆಫ್ ಪ್ಲಾನ್ ಟ್ರೈನಿಂಗ್. ಸೊ ಇವತ್ತು 2ನೇ ದಿನ. ಸೊ ನಮ್ಮ ಪ್ರೋಸೆಸ್ ಅಲ್ಲಿ ಸೆಕೆಂಡ್ ಡೇ, ಆದ್ರೆ ನಾವು ಅನೌನ್ಸ್ ಮಾಡಿದ ಪ್ರಕಾರ ಆಕ್ಚುಲಿ ಇರಬೇಕು ಅಂದ್ರೆ ಇದು 4th ಡೇ. ಓಕೆ, ಸೊ ಫಸ್ಟ್ ಡೇ ಆಫ್ ಟ್ರೈನಿಂಗ್ ಅಲ್ಲಿ ನಾವು ಕಲ್ತಿದ್ದು ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್, ಅದಾದ್ಮೇಲೆ ಡೈರೆಕ್ಟರ್ ಬೋನಸ್. ಸೊ ಎರಡು ಕೂಡ ನೋಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ಅಲ್ಲಿ ಬರುವಂತದ್ದು 5ನೇ ಪಾಯಿಂಟ್ ಇಸ್ ಟೀಮ್ ಬಿಲ್ಡರ್ ಬೋನಸ್. ಅದನ್ನ ಇವತ್ತು ಹೋಪ್ಫುಲಿ ವಿತ್ ಆಲ್ ಗುಡ್ ಥಿಂಗ್, ಫಿಂಗರ್ ಕ್ರಾಸ್ಡ್, ನೆಟ್ವರ್ಕ್ ಏನು ಇಶ್ಯೂ ಬರೋದಿಲ್ಲ ಅಂತ ಅನ್ಕೊಂಡು ಈ ಒಂದು ಸೆಷನ್ ಸ್ಟಾರ್ಟ್. ಸೊ ನಿನ್ನೆ ಜಸ್ಟ್ ಲೈಟ್ ಆಗಿ ಐ ಥಿಂಕ್ 15-20 ಮಿನಿಟ್ಸ್ ತನಕ ಜಸ್ಟ್ ಲೈಟ್ ಆಗಿ ಹೇಳಿದೆ, ನೋಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಯಾರ್ದ ಇನ್ನೂ ಬಿಲ್ಲಿಂಗ್ಸ್ ಏನಾದ್ರು ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಆಫ್ MPL ಟುಡೇ ಇಸ್ ದಿ ಲಾಸ್ಟ್, 20ನೇ ತಾರೀಕು ಇವತ್ತು ಲಾಸ್ಟ್ ಡೇಟ್. ಸೊ ಅರ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ರೆ ನಿಮ್ಗೆಲ್ಲ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಟಿಲ್ 6 o'clock ಟಿಲ್ ಮಾರ್ನಿಂಗ್ 6 o'clock ತನಕ ಏನೇ ಬಿಲ್ ಆದ್ರೂ ಅದು ಕೌಂಟ್ ಆಗುತ್ತೆ. ಓಕೆ, ಲೇಟ್ ಟೀಮ್ಗೆ ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ಬೋದು, ರಿಲ್ಯಾಕ್ಸ್ ಆಗಿ ಆರಾಮಾಗಿ. ನೈಟ್ ಆದ್ರೂ ಪರವಾಗಿಲ್ಲ, ಸೊ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬಿಲ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲರಿಗೂ ವೆಲ್ಕಮ್ ನಮ್ಮ ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ಪ್ಲಾನ್ ವರ್ಕಿಂಗ್ಗೆ. ಸೊ ಹಾಗೇನೆ ಇವತ್ತು ಈ ಟ್ರೈನಿಂಗ್ ಆಲ್ರೆಡಿ ಫೇಸ್ಬುಕ್ ಕನೆಕ್ಟ್ ಆಗಿದೆ, ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಹಾಗೇನೆ ನಿಮಗೆ ಮತ್ತೆ ಇದೇ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ನೀವು ಟಿಲ್ 30th November ತನಕ ಈ ವಿಡಿಯೋಸ್ ಅವೈಲಬಲ್ ಇರುತ್ತೆ. ಓಕೆ, ಸೊ ಸದ್ಯಕ್ಕೆ ನಾನು ಲಿಂಕ್ ನಿಮಗೆ ಇಲ್ಲಿ ಆಗ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಗೋ ಟು ಮೋದಿ ಕೇರ್ ಅಶ್ವಮೇಧ. ಫೇಸ್ಬುಕ್ ಅಲ್ಲಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ಮೋದಿ ಕೇರ್ ಅಶ್ವಮೇಧ ಅಂತ. ಸೊ ಅದರಲ್ಲಿ ನಿಮಗೆ ಲೈವ್ ಸಿಗುತ್ತೆ. ಲೈವ್ ಲಿಂಕ್ ಬೈ 8:30 ಮೇಲೆ ನಿಮ್ಗೆ ಲಿಂಕ್ ಸಿಗುತ್ತೆ. ಓಕೆ, ಸೊ ಹಾಗೇನೆ ನಿನ್ನೆ ಎಲ್ಲ ಅಂತ ಹೇಳಿದ್ರೆ ಈವನ್ ಫಸ್ಟ್ ಡೇ ಹೇಳೋ ಹಾಗೆ ಚಾಟ್ ಬಾಕ್ಸ್ ಟಿಲ್ 8:15 ತನಕ ಚಾಟ್ ಬಾಕ್ಸ್, ಅನ್ಲೆಸ್ ಐ ಸೆಡ್ ನಾನು ಆನ್ಸರ್ ತಗೊಳ್ಳೋದಕ್ಕೆ ಮಾತ್ರ ಚಾಟ್ ಬಾಕ್ಸ್ ಯೂಸ್ ಮಾಡಿ. ನಿಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಬರ್ಕೊಂಡು 8:15 ಆದ್ಮೇಲೆ ಹಾಕಿ, ಅಲ್ಲಿ ತನಕ ನೀವು ರಿಲ್ಯಾಕ್ಸ್ ಆಗಿರಿ. ಹಾಗೇನೆ ಕಂಪ್ಲೀಟ್ ಪಾಯಿಂಟ್ಸ್ ಏನಿದೆ ನೋಡ್ತಾ ಹೋಗಿ. ಹಾಗೇನೆ ನನಗೂ ಕೂಡ ಆರಾಮಾಗಿ ಇದ್ರ ಮೇಲೆ ಟ್ರೈನಿಂಗ್ ಮೇಲೆ ಫೋಕಸ್ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಲೈಟ್ ಆಗಿ ಏನಾದ್ರು ರೀಕ್ಯಾಪ್ ಮಾಡೋ ಹಾಗಿದ್ರೆ, ಸೊ ಡೈರೆಕ್ಟರ್ ಬೋನಸ್ ಕ್ಯಾಲ್ಕುಲೇಷನ್ ನಾವು ನೋಡಿದ್ದು ಫಸ್ಟ್ ಮಂತ್ ನಾವು ಯಾರಿಗೂ ಕೂಡ ಕ್ರಾಸ್ ಮಂತ್ ಅಲ್ಲಿ ಯಾರಿಗೂ ಕೂಡ ರೋಲ್ ಅಪ್ ಬೆನಿಫಿಟ್ ಸಿಗೋದಿಲ್ಲ ಅಂತ ಹೇಳಿದ್ವಿ. ಸೊ ಕ್ಯಾಲ್ಕುಲೇಷನ್ ಬೇಸಿಕಲಿ ಸೆಕೆಂಡ್ ಮಂತ್ ಆನ್ವರ್ಡ್ಸ್ ಎಲ್ಲ ಡೈರೆಕ್ಟರ್ಗೂ ರೋಲ್ ಅಪ್ ವಾಲ್ಯೂಮ್ ಕೌಂಟ್ ಆಗುತ್ತೆ. ಹಾಗೇನೆ ಇವನ್ ಅಪ್ಲೈನ್ಗೂ ಕೂಡ ಟೈಟಲ್ಗೆ ಬೆನಿಫಿಟ್ ಸಿಗುತ್ತೆ, ಅದನ್ನ ನಾವು ನೋಡಿದ್ವಿ. ಸೊ ಆದ್ರೆ ನಾವು ರೋಲ್ ಅಪ್ ಗೆ ವೇಟ್ ಮಾಡೋದು ಬೇಡ. ಎಲ್ಲಾ ಡೈರೆಕ್ಟರ್ಗಳು 40 to 50,000 PGBV ಟಾರ್ಗೆಟ್ ಮಾಡಿ, ಮಿನಿಮಮ್ 40,000 PGBV ಯಾರಾದ್ರೂ ಸರಿ. ಒಬ್ಬ ಡೈರೆಕ್ಟರ್ ಫೋಕಸ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 5,000 rupees ಇನ್ಕಮ್ ನ ಕ್ರಾಸ್ ಮಾಡಬಹುದು. ಅದು ವರ್ಕಿಂಗ್ ನಾವು ನೋಡಿದ್ವಿ. ಸೊ ಇದು ಓನ್ಲಿ ಡೈರೆಕ್ಟರ್ ಬೋನಸ್ ಇನ್ಕಮ್ ಕ್ಯಾಲ್ಕುಲೇಷನ್ ನಾವು ನೋಡಿದ್ದು. ಸೊ ಇದರಲ್ಲಿ ಎಲ್ಲರಿಗೂ ಜ್ಞಾಪಕ ಇಟ್ಕೋಬೇಕಾದ್ರು 6% ಡೈರೆಕ್ಟರ್ PGBV ಮೇಲೆ 6% ನ ಮಲ್ಟಿಪ್ಲೈ ಮಾಡಬೇಕು. ಅದಾದ್ಮೇಲೆ ಮಲ್ಟಿಪ್ಲೈ ಮಾಡಿರುವಂತ ಒಂದು ರಿಸಲ್ಟ್ ಮೇಲೆ ಮತ್ತೆ ₹1.25 ಇಂದ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಡೈರೆಕ್ಟರ್ ಬೋನಸ್ ನ ಎನಿ ಟೈಮ್ ನೀವು ಎನಿ ಡೈರೆಕ್ಟರ್ ಟೈಟಲ್ ಹೋಲ್ಡರ್ಸ್ ಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಟೈಟಲ್ ಬಂದಿದೆ ಅಂದ್ರೆ ಮಾತ್ರ ಅವರ PGBV ಮೇಲೆ ನೀವು 6% ಮಲ್ಟಿಪ್ಲೈ ಮಾಡಿ ಮತ್ತೆ ₹1.25 ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟರ್ ಬೋನಸ್ ಇನ್ಕಮ್ ಸಿಗುತ್ತೆ. ಸೊ ಇದಕ್ಕೆ APBನೂ ಕೂಡ ಆಡ್ ಮಾಡಿದ್ರೆ ನಿಮ್ಮ ಟೋಟಲ್ ಆ ಮಂತಿನ ಇನ್ಕಮ್ ಸಿಗುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದ್ಮೇಲೆ ನಾವು ನಿನ್ನೆ ನೋಡು 4 ಟರ್ಮಿನಾಲಜಿ ಅರ್ಥ ಮಾಡ್ಕೋಬೇಕು. ಸೀನಿಯರ್ ಡೈರೆಕ್ಟರ್ ಟೈಟಲ್ ಹೋಲ್ಡರ್ಸ್ಗೆ ಒಂದು 4 ಟರ್ಮಿನಾಲಜಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜನರೇಷನ್,
ಜನರೇಷನ್ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಂಡಿದ್ದು ಇದು ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ಗೆ ನಾವು ಜನರೇಷನ್ ಅಂತ ತಗೋತೀವಿ. ಯಾಕೆ ಅಂತ ಹೇಳಿದ್ರೆ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಬಂದು ಜನರೇಷನ್ ಡೈರೆಕ್ಟರ್ ಅಂಡ್ ಅಬೌವ್ ಜನರೇಷನ್ ಮೇಲೆ ನಾವು ಪೇ ಮಾಡ್ತೀವಿ. ಸೊ ಅದಕ್ಕೆ ಅಂತ ಜನರೇಷನ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಬಂದಿದೆ ಅಂತ ಹೇಳಿದ್ರೆ ಜನರೇಷನ್ ಇದೆ ಅಂತ ಅರ್ಥ. ಸೊ ಟೈಟಲ್ ಮೇಲೆ ಜನರೇಷನ್ ಸಿಗುತ್ತೆ. ಸೊ ಅದನ್ನ ಮತ್ತೆ ನಾವು ಡಯಾಗ್ರಾಮ್ ಮತ್ತೆ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ನಾವು ರೋಲ್ ಅಪ್ ಅಂತ ನೋಡಿದ್ವಿ. ರೋಲ್ ಅಪ್ ಬೇಸಿಕಲಿ ಅಗೇನ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ಗೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ಟೈಟಲ್ಗೆ ಹೆಲ್ಪ್ ಆಗುತ್ತಾ ಅಂತ ನೋಡೋದು ರೋಲ್ ಅಪ್. ಸೊ ಇದನ್ನ ನಾವು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಪಿ ಪಾಯಿಂಟ್ ವ್ಯಾಲ್ಯೂ ಒಂದು ಟೈಟಲ್ ಹೋಲ್ಡರ್ಸ್ ಟೈಟಲ್ ನೋಡೋದಕ್ಕೆ ಮಾತ್ರ. ಆಮೇಲೆ ಡಿವಿ ಬಿಸ್ನೆಸ್ ವಾಲ್ಯೂ ಓನ್ಲಿ ಇನ್ಕಮ್ ಕ್ಯಾಲ್ಕುಲೇಷನ್ ಗೆ ಮಾತ್ರ. ಹಾಗೇನೆ ರೋಲ್ ಅಪ್ ಪಾಯಿಂಟ್ ವ್ಯಾಲ್ಯೂ ಏನಿದೆ ಇದನ್ನ ನಾವು ನೋಡೋದು ಓನ್ಲಿ ಫಾರ್ ಟೈಟಲ್. ರೋಲ್ ಅಪ್ ಅಂತ ಬಂದಾಗ ಯಾವಾಗ್ಲೂ ಕೂಡ ನೀವು ನೋಡ್ಬೇಕಾಗಿರೋದು ಓನ್ಲಿ ಫಾರ್ ಟೈಟಲ್. ಟೈಟಲ್ಗೆ ನೋಡ್ಬೇಕು. ಮತ್ತೆ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ರೋಲ್ ಅಪ್ ಅಂತ ಅನ್ಕೊಂಡು ಇದನ್ನ ಮತ್ತೆ ಇದು ಏನ್ ಮಾಡ್ಬೇಕು ಕಟ್ಸ್ಕೊಳ್ಳಿ. ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಅಲ್ಲ, ನಾವು ರೋಲ್ ಅಪ್ ಮಾಡಿ ಟೈಟಲ್ಗೆ ಕೊಡ್ತೀವಿ ಅಷ್ಟೇನೆ. ಸೊ ಅದು ಟ್ರೀಟ್ಮೆಂಟ್ ಬೇಸಿಕಲಿ ರೋಲ್ ಅಪ್ ಈಸ್ ಫಾರ್ ಟೈಟಲ್. ನಾವು ಕಂಪರೇಷನ್ ಅಂತ ನೋಡ್ತೀವಿ. ಕಂಪರೇಷನ್ ಬೇಸಿಕಲಿ ಇನ್ಕಮ್ ಕ್ಯಾಲ್ಕುಲೇಷನ್. ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ನ ಹೇಗೆ ಟ್ರೀಟ್ ಬೇಕು, ಸೊ ನಾವು ಕೆಳಗಡೆ ಕಳಿಸ್ಬೇಕಾ ಇಲ್ಲ ಕೆಳಗಡೆ ಕಳಿಸ್ಬೇಕಾ, ಆ ಒಂದು ಟ್ರೀಟ್ಮೆಂಟ್ ಏನಿದೆ ಅದನ್ನ ನಾವು ಕಂಪ್ರೆಷನ್ ಹೇಳೋದು. ಕಂಪ್ರೆಷನ್ ಕೆಳಗೆ ಕಳಿಸೋದು. ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ನ ಕೆಳಗೆ ಕಂಪ್ರೆಸ್ ಮಾಡುವಂತ ಅರ್ಥ. ಅದಾದ್ಮೇಲೆ ಇನ್ನೊಂದು ಅದೇ ಕಂಪ್ರೆಷನ್ ಅಲ್ಲಿ ಇನ್ನೊಂದು ಟರ್ಮಿನಾಲಜಿ ಇದೆ, ಡೈನಾಮಿಕ್ ಅಂತ ಹೇಳಿದ್ರೆ ಅಕಸ್ಮಾತ್ ಕೆಳಗಡೆ ಯಾವ್ದು ಕೂಡ ಜನರಲ್ ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಟೈಟಲ್ ಹೋಲ್ಡರ್ ಮಾಡೋದು ಡೈನಾಮಿಕ್ ಆಗಿ ಹೋಗುತ್ತೆ. ಸೊ ಮೇಲ್ಗಡೆ ಅರ್ಥ. ಸೊ ಕೆಳಗಡೆ ಯಾರು ಕೂಡ ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಕ್ವಾಲಿಫೈಯರ್ಗೆ ಕಂಪ್ರೆಷನ್ ಡೈನಾಮಿಕ್ is only for okay, is for title. ಜನರೇಷನ್ ಟೈಟಲ್ಸ್ಗೆ ನಾವು ಪೇ ಮಾಡ್ತೀವಿ. ಸೊ ಇವಾಗ ನಾವು ಡಯಾಗ್ರಾಮ್ ವೈಸ್ ಬೇಕಾಗತ್ತೆ. ನಾನೇ ವೀಕ್ ಇದೆ. ಸೊ ರೈಟ್ ನೌ ಡಿಸ್ಕನೆಕ್ಟ್ ಮೈ ವಿಡಿಯೋ ಮಾಡಿ ನಿಮಗೆ ಇದು ತೋರಿಸ್ತೀನಿ. ಸೊ ಹಾಗೇನೆ ನಿಮ್ಮ ವಿಡಿಯೋ ಮಾಡ್ಕೊಂಡ್ರೆ ನನಗೂ ಕೂಡ ಎಲ್ಲಾರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬ್ಯಾಂಡ್ if you can switch off your video, it will be beneficial to all. ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಜನರೇಷನ್ ಇವಾಗ ನಾವು ಡಯಾಗ್ರಾಮ್ ನೋಡೋಗಿದ್ರೆ, ಸೊ ಇದು ಬಿಗೆ ಎರಡು ಲೆಗ್ ಇದೆ, ಡಿ ಆಮೇಲೆ ಇ ಎರಡು ಲೆಗ್ ಇದೆ. ಇದನ್ನ ಫಸ್ಟ್ ನಾವು ಟೈಟಲ್ ಹಾಕೊಳ್ಳೋಣ. ಟೈಟಲ್ ಹಾಕೊಂಡಿದ ತಕ್ಷಣ ನಮ್ಗೆ ಜನರೇಟ್ ಈಸಿ ಆಗುತ್ತೆ. ಎಲ್ಲೆಲ್ಲಿ ಟೈಟಲ್ ಬಂದಿದೆ ಅದು ಜನರೇಷನ್ ಆಗುತ್ತೆ ಅಂತ. ಎಲ್ಲೆಲ್ಲಿ ಟೈಟಲ್ ಬಂದ ಎಕ್ಸಾಂಪಲ್ NQD is basically ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. SD ಇದು ಶಾರ್ಟ್ ಫಾರ್ಮ್ ಫಾರ್ ಸೀನಿಯರ್ ಡೈರೆಕ್ಟರ್. QD ಅಂದ್ರೆ ಕ್ವಾಲಿಫೈಡ್ ಡೈರೆಕ್ಟರ್. ಈ ತರ ನಾವು ಟೈಟಲ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಜನರೇಷನ್ ಕೊಡೋದು ಈಸಿ. ಅಕಸ್ಮಾತ್ NQD ಅಂತ ಹೇಳಿದ್ರೆ ನೋ ಜನರೇಷನ್ ಅಂತ ಹಾಕೊಳ್ಳಿ. ಇಲ್ಲಿ ತನಕ ನಿಮ್ಗೆ ಪ್ಲಾನ್ ಕ್ಯಾಲ್ಕುಲೇಷನ್ ಅರ್ಥ ಆಗೋದಿಲ್ಲ, ಅಲ್ಲಿ ತನಕ ಜಸ್ಟ್ ಒಂದು ರಫ್ ಇಮ್ಯಾಜಿನೇಷನ್ ನೀವು ಬರ್ಕೋಬಹುದು. ಯಾವಾಗ ನಿಮಗೆ ಕ್ಯಾಲ್ಕುಲೇಷನ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅವಾಗ ನೀವು ಅದನ್ನ ನೀವು ಹಾಕೊಳ್ಳಿಲ್ಲ ಆದ್ರೂ ನಡೆಯುತ್ತೆ. ಓಕೆ, ಸೊ ಟೈಟಲ್ ಈಸ್ ಫಾರ್ title ಬಂದಿದೆ ಜನರೇಷನ್. if there is no title there is no. ಸೊ ಬಿ ಗೆ ಇವಾಗ ಈ ಲೆಗಲ್ಲಿ ನೋಡೋದಿದ್ರೆ ಇ ಕೂಡ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್, ಐ ಕೂಡ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ
ಈ ಒಂದು ಈ ಲೆಗ್ ಅಲ್ಲಿ ಜನರೇಷನ್ ಇರೋದು ಜೆ. ಸೊ ಜೆ ವಿಲ್ ಬಿಕಮ್ ಫಸ್ಟ್ ಜನರೇಷನ್. ಓಕೆ, ಅಲ್ಲಿ ತನಕ ಬಿ ಗೆ ಜನರೇಷನ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ಅವಾಗ ಇನ್ಕಮ್ ಕ್ಯಾಲ್ಕುಲೇಷನ್ ಅಲ್ಲಿ ಎರಡು ಕೂಡ ಕೌಂಟ್ ಆಗುತ್ತೆ. ಇದಿಷ್ಟು ಕೂಡ ಫಸ್ಟ್ ಜನರೇಷನ್ ಅಂತ ಕೌಂಟ್ ಆಗುತ್ತೆ. ಓಕೆ, ನಾವು ಮತ್ತೆ ರೋಲ್ ಅಪ್ ಅಂತ ನೋಡಿದಾಗ ಈ ತರ ಒಂದು ಎರಡು ವಾಲ್ಯೂಮು ಬಿ ಗೆ ಆಡ್ ಆಗುತ್ತೆ. ಅವ್ರಿಗೆ ಏನಾದ್ರು ಟೈಟಲ್ ಬೇಕಾ ಅಂತ ನೋಡ್ತಾರೆ. ಸೊ ಸಿಸ್ಟಮ್ ನೋಡುತ್ತೆ. Okay, 1 minute. Let's see who have switched off. Great. Ellaru kuda video off madidra. That's good. Great. Thank you. Okay, idu compression anta ನಾವು ನೋಡೋಗಿದ್ರೆ ಫಸ್ಟ್ ರೋಲ್ ಅಪ್ ಅಂತ ನೋಡಿದಾಗ ನಾನ್ ಕ್ವಾಲಿಫೈಡ್ ಮೇಲ್ಗಡೆ ಕಳಿಸ್ಬೇಕು ಅಂತ ನೋಡೋದು ರೋಲ್ ಅಪ್. ಐ ವಾಲ್ಯೂಮ್ ಈಗ ಆಡ್ ಅಪ್ ಆಗೋದು, ಇವೆರಡು ವಾಲ್ಯೂಮ್ ಇವಾಗ ಬಿ ಗೆ ಆಡ್ ಆಗೋದು ರೋಲ್ ಅಪ್ ಅಂತ ಹೇಳ್ತೀವಿ. ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ನ ಮೇಲ್ಗಡೆ ಕಳಿಸೋದೆ ರೋಲ್. ಇನ್ಕಮ್ ಕ್ಯಾಲ್ಕುಲೇಷನ್ ಬಂದಾಗ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ಕೆಳಗಡೆ ಇರುವಂತ ಜನರೇಷನ್ ಗೆ ಆಡ್ ಮಾಡೋದು ಕಂಪ್ರೆಷನ್. ಓಕೆ, ಈ ತರ ಎರಡು ವಾಲ್ಯೂಮ್ ಕೆಳಗಡೆ ಜನರೇಷನ್ ಗೆ ಕಂಪ್ರೆಸ್ ಆಗುತ್ತೆ. ಇನ್ಕಮ್ ಕ್ಯಾಲ್ಕುಲೇಷನ್ ಗೆ ಹಾಗೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ, ಅಲ್ಲಿ ಯಾರು ಕೂಡ ಕ್ವಾಲಿಫೈ ಇಲ್ಲಾಗ ಈ ವಾಲ್ಯೂಮ್ ಮೇಲ್ಗಡೆ ಆಡ್ ಅಪ್ ಮಾಡೋದನ್ನ ನಾವು ಡೈನಾಮಿಕ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಮೇಲ್ಗಡೆ ಕಳಿಸೋದನ್ನ ನಾವು ಡೈನಾಮಿಕ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಸೊ ಡೈನಾಮಿಕ್ ಇದರ ಕೆಳಗಡೆ ಮೇಲ್ಗಡೆ ಇನ್ನೊಂದು ಎಕ್ಸಾಂಪಲ್ ಆಗಿದ್ರೆ ಇನ್ ಎಕ್ಸಾಂಪಲ್ ಎ ಇವಾಗ ಬಿ ಅಪ್ಲೈನ್ ಅಂತ ನೋಡುವಾಗಿದ್ರೆ ಬಿ ಆಮೇಲೆ ಸಿ. ಸೊ ಇವಾಗ ಏನ್ ನಾವು ನೋಡೋಗಿದ್ರೆ ಫಸ್ಟ್ ಟೈಟ್ ಮಾಡಬೇಕು. ಸೊ ಟೈಟ್ ಮಾಡೋಣ. ಫಸ್ಟ್ ಎಲ್ಲ A is executive director, B ಬಂದು senior director. That means it's a first generation. ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದಾರೆ, ಅವ್ರನ್ನ ಹೇಗೆ ಟ್ರೀಟ್ ಮಾಡೋದು? ಸೊ ಇವಾಗ ಎ ಲೆಗ್ ಅಲ್ಲಿ ನಾವು ನೋಡೋ ಹಾಗಿದ್ರೆ ಎ ಬಿ ಅಂತ ನೋಡೋ ಹಾಗಿದ್ರೆ ಆಮೇಲೆ ಈ ವಾಲ್ಯೂಮ್ ಬಿ ಟೈಟಲ್ ಗೆ ಇದು ರೋಲ್ ಅಪ್ ಆಗುತ್ತೆ. ಸೊ ಹಾಗೇನೆ ಹೆಚ್ ವಾಲ್ಯೂಮ್ ಕೂಡ ಡಿ ಗೆ ಆಡ್ ಮಾಡೋದು ರೋಲ್ ಅಪ್ ಅಂತ ನೋಡ್ತೀವಿ. ಅದಾದ್ಮೇಲೆ ಎಫ್ ಆಮೇಲೆ ಈ ರೋಲ್ ಅಪ್ ಆಗಿ ಪಿಜಿಬಿ ನಾನು ಹಾಕಿಲ್ಲ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಇವರಿಬ್ರು ವಾಲ್ಯೂಮ್ ಆಮೇಲೆ ಸಿ ಎರಡು ನಾನ್ ಕ್ವಾಲಿಫೈಡ್ ಇರೋದ್ರಿಂದ ಎ ರೋಲ್ ಅಪ್ ಆಗುತ್ತೆ. ಸೊ ರೋಲ್ ಅಪ್ ಮುಗಿತು. ನಾವು ಇನ್ಕಮ್ ಕ್ಯಾಲ್ಕುಲೇಷನ್ ಎ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡಿದಾಗ ಸೊ ಎ ಆಮೇಲೆ ಎಫ್ ಎರಡು ಕೂಡ ಜನರೇಷನ್ ಗೆ ಆಡ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ. ಓಕೆ, ಆಮೇಲೆ ಎಫ್ ಜನರೇಷನ್ ಗೆ ಕಂಪ್ರೆಸ್ ಆಗುತ್ತೆ. ಹಾಗೆ ಐ ಆಮೇಲೆ ಇ ಬಿ ಗೆ ಡೈನಾಮಿಕ್ ಆಗಿ ಕಂಪ್ರೆಸ್ ಆಗುತ್ತೆ, ಡೈನಾಮಿಕ್ ಹೋಗುತ್ತೆ. ಸೊ ಫಸ್ಟ್ ಆಗುತ್ತೆ. ಈ ಆಮೇಲೆ ಐ ಕೂಡ ಜನರೇಷನ್ ಡೈನಾಮಿಕ್ ಹೋಗುತ್ತೆ. ಹಾಗೆ ಡಿ ಮೇಲ್ಗಡೆ ಡೈನಾಮಿಕ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ನಾವು ಯಾವ್ದು ಕ್ಲಿಯರ್. ಇದು ಮೂರು ವರ್ಡ್ಸ್ ಮೂರು ನಾನು ಇದನ್ನ ಸೆಟ್ ಮಾಡಿ 4 ಅಂತ ಮಾಡಿದ್ದೇನೆ. ಒಂದು ಜನರೇಷನ್ ಅಂತ ಅರ್ಥ ಮಾಡ್ಕೋಬೇಕು. ಜನರೇಷನ್ ಈಸ್ ಟೈಟಲ್. ಎಲ್ಲಿ ಜನರೇಷನ್ ಎಲ್ಲಿ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ ದಟ್ ಈಸ್ ನಾಟ್ ಎ ಜನರೇಷನ್, ಅವರು ಜನರೇಷನ್ ಆಗೋದಿಲ್ಲ.
ಸಾರಿ ಇಂಟರ್ನೆಟ್ ಇಶ್ಯೂ. ನಾವು ಜನರೇಷನ್ ಡೈನಾಮಿಕ್ ಕಂಪ್ರೆಷನ್ ಮತ್ತೆ ಇನ್ನೊಂದ್ಸತಿ ನಾವು ವಾಲ್ಯೂಮ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಸೊ ಇವಾಗ ನಾವು ನೋಡೋವಾಗಿದ್ರೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋಗಿದ್ರೆ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಟ್ ಮಾಡಿ ನೋಡೋವಾಗಿದ್ರೆ ಡಿ ವಾಲ್ಯೂಮ್ ಸಿ ಹೋಗುತ್ತೆ. ಇದು ರೋಲ್ ಅಪ್ ಮಾಡ್ತಾ ಇದೀವಿ. ಸೊ ರೋಲ್ ಅಪ್ ಆಗಿ ಸಿ ವಿಲ್ ಬಿಕಮ್ ಡೈರೆಕ್ಟರ್. ಓಕೆ, ಸೊ ನಾವು PGV ನೋಡಿದೀವಿ, PGV ಕೊಟ್ಟಿದೀವಿ. ಸೊ ಡೈರೆಕ್ಟರ್ ಅಂತ ಹೇಳಿದಾಗ 33,750 ಮಾಡಬೇಕು. ಸೊ ಡಿ ಮಾಡಿದೆ, ಅದಕ್ಕೆ 33,750 ಇಂತ ಕಡೆ, ಅದಕ್ಕೆ he will become non oh sorry ವಾಲ್ಯೂಮ್ 50,000 ಇದೆ. 15,000 33,750 ಮಾಡಿಲ್ಲ, ಅದಕ್ಕೆ ಡಿ ಇಸ್ ಎ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ 50,000 ಬಂದು 25,000 ಗೆ ರೋಲ್ ಅಪ್ ಆಗುತ್ತೆ ಟೈಟಲ್ ಗೆ. ಸೊ 15,000 ಪ್ಲಸ್ 25,000 ಎರಡು ಆಡ್ ಮಾಡಿದಾಗ 40,000 ಆಯ್ತು. ಸೊ 40,000 ಆದ ಸಿ ವಿಲ್ ಬಿಕಮ್ ಎ ಡೈರೆಕ್ಟರ್. ಸೊ ಒಂದು ಸತಿ ಸಿ ಡೈರೆಕ್ಟರ್ ಆದ್ಮೇಲೆ ಬಿ ಹ್ಯಾಸ್ ಟು ಬಿಕಮ್ ಎ ಸೀನಿಯರ್ ಡೈರೆಕ್ಟರ್. ಸೀನಿಯರ್ ಡೈರೆಕ್ಟರ್ ಗೆ ಬೇಕಾಗೋದು 29,700 BV. ಸೊ 29,700 BV ಬೇಕಾಗುತ್ತೆ, ಆದ್ರೆ ಬರೀ 20,000 ಮಾಡಿರೋದ್ರಿಂದ ಬಿ ಈಸ್ ಆಲ್ಸೋ ಎ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಅಂತ ಹೇಳಿದಾಗ ಅದು ಮೇಲ್ಗಡೆ ಇರುವಂತ ಎಗೆ ರೋಲ್ ಅಪ್ ಆಗುತ್ತೆ. ಸೊ ಎ 29,700 ಬೇಕಾಗಿತ್ತು, 20,000 ಪ್ಲಸ್ 10,000 ಆಡ್ ಮಾಡಿದಾಗ 30,000 ಆಯ್ತು. ಸೊ ಇಟ್ ಇಸ್ ಮೋರ್ ದನ್ 18,700. ಸೊ ಎ ವಿಲ್ ಬಿಕಮ್ ಸೀನಿಯರ್ ಡೈರೆಕ್ಟರ್. ಸೊ ಈ ತರ ರೋಲ್ ಅಪ್ ಅಂತ ನೋಡ್ತೀವಿ. ಹಾಗೇನೆ ನಾವು ಜನರೇಷನ್ ಕೊಡುವಾಗಿದ್ರೆ ಎ ಇನ್ಕಮ್ ಕ್ಯಾಲ್ಕುಲೇಷನ್. ಸೊ ಬಿ ಇಸ್ there is no generation. First generation will be C, ಯಾಕೆಂತ ಹೇಳಿದ್ರೆ ಡೈರೆಕ್ಟ್ ಟೈಟಲ್ ಬಂದಿದೆ. ಡಿ ಅನ್ನೋದು ನೋ ಜನರೇಷನ್, ಯಾಕೆಂದ್ರೆ he is also ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ನಾವು ಡೈನಾಮಿಕ್ ಕಂಪರೇಷನ್ ಅಲ್ಲಿ ಇನ್ಕಮ್ ಕ್ಯಾಲ್ಕುಲೇಷನ್ ನೋಡೋಣ. ಇನ್ಕಮ್ ಕ್ಯಾಲ್ಕುಲೇಷನ್ ಸೇಮ್ ಸ್ಟ್ರಕ್ಚರ್ ಅಲ್ಲಿ ನೋಡುವಾಗಿದ್ರೆ ಎ. ಸೊ ಯಾವ ತರ ಆಗುತ್ತೆ? ಸೊ ಡೈನಾಮಿಕ್ ಕಂಪರೇಷನ್ ಹೇಳುತ್ತೆ ಫಸ್ಟ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಕೆಳಗಡೆ ಇರುವಂತ ಜನರೇಷನ್ ಗೆ ಆಡ್ ಅಪ್ ಆಗುತ್ತೆ. ಸೊ ಬಿ ವಾಲ್ಯೂಮ್ ಇನ್ಕಮ್ ಕ್ಯಾಲ್ಕುಲೇಷನ್ ನೋಡ್ತಾ ಇದೀವಿ. ಟೈಟಲ್ ಆಲ್ರೆಡಿ ಕೊಟ್ಟಾಗಿದೆ. ಸೊ ಟೈಟಲ್ ಕೊಟ್ಟಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಇನ್ಕಮ್. ಸೊ ಬಿ ವಾಲ್ಯೂಮ್ ಸಿ ಗೆ ಆಡ್ ಆಗುತ್ತೆ. ಆಡ್ ಆದಾಗ ಬೋತ್ ಬಿ ಅಂಡ್ ಸಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಫಸ್ಟ್ ಜನರೇಷನ್. ಎರಡನ್ನೂ ಕಂಪ್ರೆಸ್ ಮಾಡಿ ಫಸ್ಟ್ ಜನರೇಷನ್ ನೋಡ್ತೀವಿ. ಅದಾದ್ಮೇಲೆ ಡಿ ಕೂಡ ಡಿ ಈಸ್ ಆಲ್ಸೋ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಡಿ ವಾಲ್ಯೂಮ್ ಕೂಡ ಕೆಳಗಡೆ ಯಾವ್ದು ಜನರೇಷನ್ ಇಲ್ಲ, ಕೆಳಗಡೆ ಯಾವ್ದು ಟೈಟಲ್ ಇಲ್ಲ, ಡೈರೆಕ್ಟರ್ ಅಂಡ್ ಅಬೌಟ್ ಟೈಟಲ್ ಇಲ್ಲ, ಅದಕ್ಕೆ ಡಿ ವಾಲ್ಯೂಮ್ ಇನ್ಕಮ್ ಕ್ಯಾಲ್ಕುಲೇಷನ್ ಮೇಲ್ಗಡೆ ಡೈನಾಮಿಕ್ ಮೇಲ್ಗಡೆ ಹೋಗುತ್ತೆ, ಫಸ್ಟ್ ಜನರೇಷನ್ಗೆ ಆಡ್ ಆಗುತ್ತೆ. ಈ ತರ ಹೀಗೆ ಇನ್ಕಮ್ ಕ್ಯಾಲ್ಕುಲೇಷನ್ ಬೇಕಾದ್ರೆ is our first generation, D will also become generation, will also be first generation. ಈ ತರ ಹೀಗೆ C plus D will be first generation. ಇದ್ರ ಮೇಲೆ 5% ಸಿಗುತ್ತೆ. ಇದು ಇನ್ಬಿಲ್ಟ್ ಬೋನಸ್ ಇನ್ಕಮ್ ಕ್ಯಾಲ್ಕುಲೇಷನ್ ಮೆಥಡ್. ಈ 4 ವರ್ಡ್ಸ್ ನಾವು ಅರ್ಥ ಮಾಡ್ಕೊಂಡಾದ್ಮೇಲೆ
Then let's go to team leader bonus. ಈ ನಾಲ್ಕು ಟರ್ಮಿನಾಲಜಿ ಅಕಸ್ಮಾತ್ ಏನಾದ್ರು ಕನ್ಫ್ಯೂಷನ್ ಇದ್ರೆ ಶೇರ್ ಅನ್ಕೊಂಡಿದ್ದೀನಿ. Yes, screen is visible. So team builder bonus, ಏನು team builder bonus? ಸಮೀರ್ ಮೋದಿ ಆದಿ ಪ್ಲಾನ್ ಅಲ್ಲಿ ನಮಗೆ ಸಿಗುವ 5ನೇ ಇನ್ಕಮ್, ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ 3ನೇ ಇನ್ಕಮ್. ಸೊ ಟೀಮ್ ಬಿಲ್ಡರ್ ಬೋನಸ್ ಇದು ಹೆಸರು ತರ ಟೀಮ್ ಹಾಗೆ ಟೀಮ್ ಅಲ್ಲಿ ಮೇಲೆ ಇದು ಅಂತ ಇನ್ಕಮ್ ಇದನ್ನ ಪೇ ಓನ್ಲಿ ಫಾರ್ ಸೀನಿಯರ್ ಅಂಡ್ ಅಬೋವ್ ಟೈಟಲ್ ಹೋಲ್ಡರ್ಸ್ ಗೆ ಮಾತ್ರ. ಓಕೆ, ಇದು SDN ಬೋರ್ಡ್ ಗೆ ಸಿಗುತ್ತೆ. ಸೊ ಇದು 9 ಜನರೇಷನ್ ತನಕ ಸಿಗುತ್ತೆ. ಇದು 40% ಪೂಲ್ ಅಂತ ಹೇಳ್ತೀವಿ. ಇದೇನು ಪೂಲ್ ಅಗೇನ್ ಮತ್ತೆ ಇನ್ನೊಂದ್ಸತಿ ಡೈರೆಕ್ಟ್ ಬೋನಸ್ ಪೂಲ್ ತರ ಹೇಳೋ ಹಾಗೆ ಕಂಪನಿ ಟಿವಿಲಿ 4% ಇದು ಡೈರೆಕ್ಟ್ ಬೋನಸ್ಗೆ, ಕಂಪನಿ ಟಿವಿಲಿ 14% ಬಿವಿ ನಾವು ಬೋನಸ್ ಪೂಲ್ ಅಂದ್ರೆ 14% ಎತ್ತಿಟ್ಟು 14% ಟೈಟಲ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೋದಿಲ್ಲ. ಸೊ ಹಾಗೇನೆ ಯಾವ ಟೈಟಲ್ ಗೆ ಎಷ್ಟು PGV ಇಲ್ಲ ಅಂದ್ರೆ ಎಷ್ಟು PGPV. ಸೊ ಇಲ್ಲಿ ನೋಡಬಹುದು ನಾವು ಟೈಟಲ್ ಗೆ ಅಂತ ನಾವು ನೋಡ್ತಾ ಇಲ್ಲ, ನಾವು ಓನ್ಲಿ PV ನೋಡ್ತಾ ಇದೀವಿ. PGPV ನೋಡ್ತೀವಿ. ಟೈಟಲ್ ಇನ್ಕಮ್ ಗೆ ಬಂದಾಗ ನಾವು ಇದನ್ನ ಬಿ ಮಾಡಿ 1:27 ರೇಷಿಯೋಲಿ ಕನ್ವರ್ಟ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಮಿನಿಮಮ್ PGPV ರಿಕ್ವೈರ್ಮೆಂಟ್. So 1100 is for senior director, 900 is for executive director, 600 for senior executive director, 300 is for platinum director. ಅದಾದ್ಮೇಲೆ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಇಂದ ನಾವು ಗ್ಲೋಬಲ್ ಅಂದ್ರೆ G ಲೆವೆಲ್ PGPV ಬೇಕಾಗಿಲ್ಲ, ಜಸ್ಟ್ ಪರ್ಸನಲ್ BV ಆದ್ರೂ ಕೂಡ ಕೌಂಟ್ ಆಗುತ್ತೆ. ಆದ್ರೆ PGPV ಮಾಡ್ಲಿಲ್ಲ ಅಂದ್ರೆ ಟೈಟಲ್ ಜಂಪ್ ಆಗೋದಿಲ್ಲ, ಅದನ್ನು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾವು ನಮ್ಮ ಎಲ್ಲಾ ಅಲ್ಲೂ ಎಲ್ಲರಿಗೂ ಕೂಡ ನಾವು ಯಾವಾಗ್ಲೂ ಆಗಿ ಹೇಳೋದು 40,000 PGPV ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಅರ್ಥ. ಒಂದು ಸ್ಟ್ರಾಟಜಿ ಸಿಂಪಲ್, ಯಾರಾದ್ರೂ ಸರಿ 40,000 ಪ್ಲಸ್ 42,000 PGPV ಮಾಡ್ತಾ ಹೋಗಿ, ನಿಮ್ಮ ಪ್ರೋಗ್ರೆಸ್ ತುಂಬಾ ಚೆನ್ನಾಗುತ್ತೆ. 2 ವರ್ಷದಲ್ಲಿ ನೀವು ಅನ್ಕೊಂಡಿರುವಂತ ಅಟ್ಲೀಸ್ಟ್ ಗುಡ್ ರಿಟರ್ನ್ಸ್ ಆಫ್ 1 lakh to 2 lakh ತನಕ ಇನ್ಕಮ್ ಮಿನಿಮಮ್ ಮಾಡಬಹುದು. 40,000 PGPV ನೀವು ಮಾಡಿ ಹೇಳ್ತಾ ಹೋದ್ರೆ ನಿಮ್ಮ ಇನ್ಕಮ್ ತುಂಬಾ ಚೆನ್ನಾಗಿ 40,000 ಪ್ಲಸ್ ಸಿಗುತ್ತೆ. ಸೊ ಇಲ್ಲಿ ನಾವು ಜನರೇಷನ್ ಅಂತ ನೋಡ್ತಾ ಇದೀವಿ. ಸೊ ನಾವು ಜನರೇಷನ್ ಏನು ಅವಾಗಲೇ ಅರ್ಥ ಮಾಡಿ ಡೈರೆಕ್ಟ್ ಅಂಡ್ ಅಬೋವ್ ಟೈಟಲ್ ಹೋಲ್ಡ್ಸ್ ಈಸ್ ಜನರೇಷನ್ ಅಂತ ಹೇಳಿದ್ವಿ. ಸೊ ದಿಸ್ ಈಸ್ ದಿ ಜನರೇಷನ್, ನಂಬರ್ ಆಫ್ ಜನರೇಷನ್ ನಿಮಗೆ ಸಿಗೋ. ಸೊ ಸಿ ಡೈರೆಕ್ಟರ್ಗೆ ನಾವು ಜನರೇಷನ್ ತನಕ ನಾವು ಇನ್ಕಮ್ ಕೊಡ್ತೀವಿ. ಓಕೆ, ಸ್ಕ್ರೀನ್ ಶೇರ್ ಆಗ್ಯಾ, ಕಾಣ್ತಾ ಇದೆಯಾ? ಸ್ಕ್ರೀನ್ ಬರ್ತಾ ಇದೆಯಲ್ಲ ಎಲ್ಲರಿಗೂ? ಈಸ್ ದಿ ಸ್ಕ್ರೀನ್ ಕೆಲವರು ಬರ್ತಾ ಅಂತಿದ್ದಾರೆ. ಚಾಟ್ ಬಾಕ್ಸ್ ಹಾಕ್ಬೋದಾ ಸ್ಕ್ರೀನ್ ಕಾಣ್ತಾ ಇದೆಯಾ ಇಲ್ವಾ ಅಂತ? Screen, is it visible?
ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಸ್ಕ್ರೀನ್ ಕಾಣ್ತಾ ಇದೆಯಾ? Okay, there is no response. Okay, sorry. Great. Voice okay, sir. No visible. Okay, done. Okay. ಸೊ ಇದು ಅವಾಗಲೇ ನಿಮಗೆ ಸ್ಕ್ರೀನ್ ಶಾಟ್ ತಗೊಳಕ್ಕೆ ನಾನು ಹೇಳಿದೆ. ಸೊ ದಿಸ್ ಇಸ್ ದಿ ಸ್ಕ್ರೀನ್ ಶಾಟ್ ವಿಚ್ ಹತ್ರ ಆಲ್ರೆಡಿ ಪ್ಲಾನ್ ಪಿಪಿಟಿ ಇದ್ರೆ ಓಕೆ. ಪ್ಲಾನ್ ಪಿಪಿಟಿ ಯಾರ ಹತ್ರ ಇಲ್ಲ ಅವರು ಇದು ಸ್ಕ್ರೀನ್ ಶಾಟ್. ಈ ಸ್ಕ್ರೀನ್ ಶಾಟ್ ಅಲ್ಲಿ ನಮಗೆ ಅರ್ಥ ಆಗೋದು ಇಷ್ಟು, ಯಾವ ಟೈಟಲ್ಗೆ ಎಷ್ಟು ಜನರೇಷನ್ ನಾವು ಟೀಮ್ ಬಿಲ್ಡರ್ ಬೋನಸ್ ಕೊಡ್ತೀವಿ. ಓಕೆ, ಇವಾಗ ಚಾಟ್ ಬಾಕ್ಸ್ ನಿಲ್ಸಿ. ವಾಟ್ಸ್ ದಿ ಆನ್ಸರ್? ಥ್ಯಾಂಕ್ ಯು ಎಲ್ಲರೂ ಎಲ್ಲ ರೆಸ್ಪಾಂಡ್ ಮಾಡಿ. ಥ್ಯಾಂಕ್ ಯು ಮಚ್ ನಿಮ್ಮ ರೆಸ್ಪಾನ್ಸ್ಗೆ. ಸೊ ದಟ್ ಹೆಲ್ಪ್ ಮೀ ಅ ಲಾಟ್. ಸೊ ಕ್ಲಿಯರ್ ಆಯ್ತು. ಸೊ ಇದು ಈ ಸ್ಕ್ರೀನ್ ಅಲ್ಲಿ ನಾವು ನೋಡ್ಬೇಕಾಗಿರೋದು ಯಾವ ಟೈಟಲ್ಗೆ ಎಷ್ಟು PGPV ಬೇಕು. ಈ PGPV ನಾವು ಮಲ್ಟಿಪ್ಲೈ 27 ಮಾಡಿದ್ರೆ PGPV 1100 multiplied by 27 is 29,700. 20,700 ಆಯ್ತು. ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ 900 multiplied by 27 ಮಾಡಿದ್ರೆ 24,300 ಬರುತ್ತೆ. BV ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ಬರ್ಕೋಬಹುದು. ಬುಕ್ ಅಲ್ಲಿ ಆಲ್ರೆಡಿ ಗೊತ್ತಿದೆ. ಇಟ್ಸ್ ವೆರಿ ಗುಡ್. ಇದು ಜ್ಞಾಪಕ ಇರಲಿ. ಇದಿಷ್ಟು ನಾನು ಹೇಳ್ತಾ ಇದ್ರು. ಸ್ಟಿಲ್ ವಿ ಆರ್ ಟಾರ್ಗೆಟಿಂಗ್ 40 to 50,000 PGBV per month. ಡೈರೆಕ್ಟರ್ ಟೈಟಲ್ ಇಂದ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಆಗೋ ತನಕನು 40,000 PGBV ಮಾಡಬೇಕು ಎವ್ರಿ ಮಂತ್ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೀವು ಕೂಡ ಮಾಡಬೇಕು. ನಿಮ್ಮ ಕೆಳಗಡೆ ಅಂತ ಎಲ್ಲಾ ಡೈರೆಕ್ಟರ್ ಅಂಡ್ ಅಬೋವ್ ಟಿಲ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ 40,000 PGBV ಹೇಳ್ಕೊಳ್ಳಿ. ಸುಮಾರು ಜನ ಪ್ರೋಗ್ರೆಸ್ ಆಗ್ತಾ ಇರುವಂತ ಲೀಡರ್ಸ್ ಬೈ ಡಿಫಾಲ್ಟ್ ಆಗಿ 40,000 ಪ್ಲಸ್ PGBV ಟಾರ್ಗೆಟ್ ಮಾಡಿಸ್ತಾರೆ. ಯಾಕೆ? ಪ್ರೋಗ್ರೆಸ್ ತುಂಬಾ ಚೆನ್ನಾಗಿ ಬರ್ಲಿ, ಟೀಮ್ ಅಲ್ಲಿ ತುಂಬಾ ಇನ್ಕಮ್ ಕೂಡ ಎಲ್ಲಾರ್ಗೂ ಬರ್ಲಿ, ಹಾಗೇನೆ ಪ್ರೋಗ್ರೆಸ್ ಕೂಡ ಚೆನ್ನಾಗಾಗ್ಲಿ ಅಂತ ಲೀಡರ್ಸ್ ಫೋಕಸ್ ಮಾಡೋದೇ. ಎಷ್ಟು ಕಂಪ್ನಿನೂ ಕೂಡ ಏನೇ ಆಫರ್, ಇಯರ್ಲಿ ಆಫರ್ಸ್ ಬಂದ್ರು ಕೂಡ ಕ್ವಾಲಿಫೈ ಆಗ್ಲಿ ಅಂತ ಹೇಳಿ 40,000 ಟಾರ್ಗೆಟ್ ಇಟ್ಕೊಳ್ಳಿ. ಓಕೆ. So minimum requirement is 29,700 is for senior director, 24,300 is for executive director, 16,200 is for senior executive director. Platinum director ಗೆ minimum ಬೇಕಾಗಿರೋದು 8,100 PGBV BV ಲೆಕ್ಕದಲ್ಲಿ. ಹಾಗೇನೆ ಈ ಟೇಬಲ್ ನೋಡೋದು ಹಾಗಿದ್ರೆ ಸೀನಿಯರ್ ಡೈರೆಕ್ಟರ್ ಗೆ ನಾವು 2 ಜನರೇಷನ್ ತನಕನು ನಾವು ಟೀಮ್ ಬಿಲ್ಡರ್ ಬೋನಸ್ ಕೊಡ್ತೀವಿ. ಅಂದ್ರೆ ಡೈರೆಕ್ಟರ್ ಅಂಡ್ ಅಬೋವ್ PGBV ಮೇಲೆ 2 ಜನರೇಷನ್, ನೀವು ಪ್ಲಸ್ ಇಬ್ರು, ಆತರ ನಾವು ಟೀಮ್ ಬಿಲ್ಡರ್ ಬೋನಸ್ ಸಿಗುತ್ತೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ 2 ಲೆಗ್ ಇರುತ್ತೆ. 2 ಲೆಗ್ ನಲ್ಲೂ ಅಟ್ಲೀಸ್ಟ್ ಅವ್ರಿಗೆ 3 ಜನರೇಷನ್ ತನಕನು ಡೈರೆಕ್ಟರ್ ಅಂಡ್ ಅಬೋವ್ PGBV ಮೇಲೆ ಅವ್ರಿಗೆ ಟೀಮ್ ಬಿಲ್ಡರ್ ಬೋನಸ್ ಸಿಗುತ್ತೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ SCD ಅಂತ ಹೇಳ್ತೀವಿ. ಅಂದ್ರೆ 3 ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ ಬಂದಿರುವಂತ. ಸೊ 3 ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ ಬಂದು ಹಾಗೇನೆ 4 ಜನರೇಷನ್ ತನಕನು ನಾವು ಅವ್ರಿಗೆ ಟೀಮ್ ಬಿಲ್ಡರ್ ಬೋನಸ್ ಕೊಡ್ತೀವಿ, ಇಲ್ಲ ಅಂದ್ರೆ ಸಿಗುತ್ತೆ. ಸೊ ಪ್ಲಾಟಿನಂ ಡೈರೆಕ್ಟರ್ ತನಕ ನಾವು ಮ್ಯಾಕ್ಸಿಮಮ್ ನೋಡೋದು, ಯಾಕೆಂದ್ರೆ ಬಿಯಾಂಡ್ ದಟ್ ನಾಟ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಕುಲೇಷನ್. ಯಾಕೆಂದ್ರೆ ಅದಾದ್ಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿ ಎಲ್ಲಾರ್ಗೂ ತುಂಬಾ ಹೋಗುತ್ತೆ. ಓಕೆ, ಪ್ಲಾಟಿನಂ ಡೈರೆಕ್ಟರ್ ಅಂಡ್ ಅಬೋವ್ ಅವರಿಗೆ 4 ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೋವ್ ಬಂದಿರಬೇಕು.
4 ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಬಂದಿದೆ ಅಂದ್ರೆ ದೆನ್ ಪ್ಲಾಟಿನಂ. ಈ ಒಂದು ಪ್ಲಾಟಿನಂ ಡೈರೆಕ್ಟರ್ಗೆ 5 ಜನರೇಷನ್ ತನಕನು ಡೈರೆಕ್ಟ್ ಟೈಟಲ್ ಮೇಲೆ ಟೀಮ್ ಬೋನಸ್ TBB ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ, ಇದು ಸಿಗುತ್ತೆ. ಹಾಗೇನೆ ಇದು ನೀವು ಸುಮಾರು ಜನ ಇದು ನೋಡಿದಾಗ ಕಡಿಮೆ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದ್ರೆ ಬೇಸಿಕಲಿ ನೀವು ಪರ್ಸೆಂಟೇಜ್ ಕಡಿಮೆ ಆದ್ರೂ ನಂಬರ್ ಆಫ್ ಪೀಪಲ್ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದನ್ನ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತೀವಿ. ಸೊ ಇದು ಡೈರೆಕ್ಟ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ಗೆ ಮಾತ್ರ ಇದು ಕ್ಯಾಲ್ಕುಲೇಟ್ ಮಾಡೋದು. ವಾಲ್ಯೂಮ್ ಮೇಲೂ ಟೀಮ್ ಬಿಲ್ಡರ್ ಇದು ಸ್ಟಾರ್ಟ್ ಆಗೋದು ಕ್ಯಾಲ್ಕುಲೇಷನ್ ಡೈರೆಕ್ಟ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ ಮೇಲೆ ಮಾತ್ರ. ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಏನ್ ಬೇಕು, ಇದು ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಇದು ಇಂಡೆಕ್ಸ್ ಅಂತ ಹೇಳ್ತೀವಿ. ಫಸ್ಟ್ ಕಂಪನಿ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಕಂಪನಿ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಸಿಂಪಲ್ ಆಗಿ ಕಂಪನಿ ಟೋಟಲ್ ಏನ್ ಬಂದಿದೆ 14% ನ ಹಚ್ಕೊಳ್ತೀವಿ. ಹಾಗೇನೆ CA ಡೈರೆಕ್ಟ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ ಯಾರೆಲ್ಲ ಕ್ವಾಲಿಫೈ ಇದ್ದಾರೆ ಅವರು ಕೊಟ್ಟಿರುವಂತ ಒಂದು ಮತ್ತೆ ತಗೊಂಡು ಮಲ್ಟಿಪ್ಲೈ ಮಾಡಿದಾಗ, ಸಾರಿ ಡಿವೈಡ್ ಮಾಡಿದಾಗ ನಮಗೆ ಸಿಗುತ್ತೆ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಕ್ಯಾಲ್ಕುಲೇಷನ್ ಅದೆಲ್ಲ ತಲೆ ಕೆಡಿಸ್ಕೊಬಿಟ್ಟು ನಮ್ಮ ಇಂಡೆಕ್ಸ್ ಕ್ಯಾಲ್ಕುಲೇಷನ್ಗೆ 80 ಪೈಸಾ ಅಂತ ಇಟ್ಕೊಳ್ಳಿ. ಟೀಮ್ ಬಿಲ್ಡರ್ ಬೋನಸ್ ನಿಮಗೆ ವರ್ಸ್ಟ್ ಕೇಸ್ ಅಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಏನು ಜಾಸ್ತಿ ಸಿಗುತ್ತೆ, ಲೀಸ್ಟ್ ಅಂತ ಹೇಳಿದ್ರೆ 1 ಪಾಯಿಂಟ್ಗೆ ಸಿಗುತ್ತೆ. ಸೊ 1 ಪಾಯಿಂಟ್ ಆಫ್ ಟೀಮ್ ಬಿಲ್ಡರ್ ಬೋನಸ್ ಈಕ್ವಲ್ಸ್ ಟು 80 ಪೈಸಾ ಮಿನಿಮಮ್ ಇನ್ಕಮ್. ಸೊ 1 ಪಾಯಿಂಟ್ಗೆ 80 ಪೈಸಾ ಅಂತ ಇಟ್ಕೊಳ್ಳಿ. ಸೊ ಹಾಗೆ ಟೀಮ್ ಬಿಲ್ಡರ್ ಬೋನಸ್ ನೀವು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋ ರೀತಿಗೆ ಒಂದು ಟೀಮ್ ಬಿಲ್ಡರ್ ಬೋನಸ್ ಇಂದ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ₹2.40 ಸಿಗುತ್ತೆ. So 1 point is equals to ₹2.40. So as of now, we are looking at only 80 paisa calculation. Okay, team builder bonus income ನೋಡ್ತಿದೀವಿ. Team builder bonus point 1 point is equals to ₹2.40 ಕೂಡ ಮಾಡಬಹುದು. ಇದು ನಾಳೆ ಒಳಗೆ ನಿಮಗೆ ಎಲ್ಲರಿಗೂ ಅರ್ಥ ಆಗುತ್ತೆ. 1 point is equals to ₹2.40 ಹೇಗೆ ಮಾಡೋದು ನಾಳೆ ನಿಮಗೆ ಎಲ್ಲ. ಓಕೆ, ಇವಾಗ ನಾವು ಡೇಟಾ ವೈಸ್ ನಾವು ಅರ್ಥ ಮಾಡ್ಕೊಳ್ಳೋಣ ಟೀಮ್ ಬಿಲ್ಡರ್ ಬೋನಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಇದು ಒಂದು SD ಸ್ಟ್ರಕ್ಚರ್. ಸೊ PCBV ಅಂದ್ರೆ ಏನು, ಬೇಸಿಕಲಿ ನಿಮ್ಮ 15%, 13%, 10% ಅಂಡ್ 7% ಲೆಕ್ಸ್. ನಿಮಗೆ ಎಷ್ಟು 7%, ಎಷ್ಟು 10%, 15 ಲೆಕ್ಸ್ ಇದೆ, ಇದಿಷ್ಟು ನಾವು PGBV ಅಂತ ಹೇಳ್ತೀವಿ, ಇಲ್ಲ PGPV ಅಂತ ಹೇಳ್ತೀವಿ. ಇಲ್ಲಿಂದ ಬರುವಂತ ಪಾಯಿಂಟ್ ವ್ಯಾಲ್ಯೂ ನಾವು ನಿಮ್ಮ PGPV ಅಂತ ಹೇಳ್ತೀವಿ. ಹಾಗೇನೆ ನಿಮ್ಮ ಒಂದು ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಕೂಡ ಬರಬೇಕು. ಒಬ್ರು ಡೈರೆಕ್ಟರ್ ಬಂದು ನಿಮ್ಮ ಫ್ರಂಟ್ ಲೈನ್ ಆಗ್ಬೇಕು ಅಂತ ಏನು ಇಲ್ಲ. ಒಂದು ಲೆಗ್ ಅಲ್ಲಿ ಡೈರೆಕ್ಟರ್ ಯಾರಾದ್ರೂ ಆಗ್ಬೋದು. ಕೆಳಗಡೆ ಡೆಪ್ತ್ ಅಲ್ಲಿ ಒಂದು ಲೆಗ್ ಕೆಳಗಡೆ, ಫಾರ್ ಎಕ್ಸಾಂಪಲ್ ಇದು 16% ಲೆಗ್ ಕೆಳಗಡೆ ಯಾರಾದ್ರೂ ಸರಿ ಡೈರೆಕ್ಟರ್ ಆಯ್ತು ಅಂತ ಹೇಳಿದ್ರೆ ಸಾಕು, ನಿಮಗೆ ಅದು ಡೈರೆಕ್ಟರ್ ಲೆಗ್ ಅಂತ ಕೌಂಟ್ ಆಗುತ್ತೆ. ನಿಮಗೆ ಒಂದು ಡೈರೆಕ್ಟರ್ ಲೆಗ್ ಇರಬೇಕು, ಜೊತೆಗೆ ನೀವು ಮಿಕ್ಕಿದ ಲೆಗ್ ಅಲ್ಲಿ 29,700 ಮಾಡಬೇಕು. ನಾವು ಇನ್ಕಮ್ ಕ್ಯಾಲ್ಕುಲೇಷನ್ ನಾವು ಟಾರ್ಗೆಟ್ ಮಾಡ್ತಾ ಇರೋದು 40,000. ಇವಾಗ ಈ ಒಂದು ಎಗೆ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಗೆ ಕ್ಯಾಲ್ಕುಲೇಟ್ ಮಾಡೋದು ಎ 40,000. ಇದು PGBV ಎ ಓನ್ PGBV ಎಷ್ಟಿದೆ, 42,000 ಇರೋದು. ಸೊ ಅವರ ಪರ್ಸನಲ್ BVನೂ ಕೂಡ ಸೇರಿಸಿ ನಾನು 40,000 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಇದಿಷ್ಟು ಸೇರಿಸಿ ನಾನು ಎಷ್ಟು ವಾಲ್ಯೂಮ್ ಬಂದಿದೆ ಇಲ್ಲಿ 40,000 ಅಂತ ಹಾಕಿದ್ದೀನಿ, ಇನ್ಕ್ಲೂಡಿಂಗ್ ಪರ್ಸನಲ್ BV. ಪರ್ಸನಲ್ BVನೂ ಕೂಡ PGBV ಆಗಿರುತ್ತೆ. ಓಕೆ, ಇವನ್ ಯಾರಾದ್ರೂ ಪರ್ಸನಲ್ BVನೇ ಕೂಡ 40,000 ಮಾಡಿದ್ರು ಕೂಡ ನಡೆಯುತ್ತೆ. ಆದ್ರೆ ಪರ್ಸನಲ್ BV ಜಾಸ್ತಿ ಮಾಡ್ತಾ ಹೋದಾಗ ಟೀಮ್ ಬೆಳೆಯೋದಿಲ್ಲ. ಅದನ್ನ ನಾವು ನಿನ್ನೆ ಫಸ್ಟ್ ಡೇಲೆ ಹೇಳಿದ್ವಿ. ಟೀಮ್ ಡೆವಲಪ್ಮೆಂಟ್ ನಮ್ಮ ಬೇಕು. ಸೊ ಟೋಟಲಿ ನಿಮ್ಮ 15% ಲೆಗ್, 13% ಲೆಗ್, 10% ಲೆಗ್ಸ್, 7% ಲೆಗ್ಸ್ ಜೊತೆಗೆ ನಿಮ್ಮ PBV ಪರ್ಸನಲ್ BVನೂ ಕೂಡ ಆಡ್ ಮಾಡಿ ಎಲ್ಲಾ ಸೇರಿಸಿ 40,000 ಮಾಡಿದ್ದೀರಾ ಅಂತ ಅನ್ಕೊಂಡ್ರೆ ಈ 40,000ಗೆ ನಾವು 6% ಇಂದ ಮಲ್ಟಿಪ್ಲೈ ಮಾಡಬೇಕು. 6% ಎಲ್ಲಿಂದ ಬಂತು, ಟೇಬಲ್ ಇಂದ ಬಂತು. ಪ್ಲಾನ್ ಅಲ್ಲಿ ನಾವು ಟೇಬಲ್ ಅಲ್ಲೇ ಕೊಟ್ಟಿದ್ವಿ 6%. ಸೊ 40,000 ಆಫ್
40,000 ಮೇಲೆ 6% ಅಂದ್ರೆ 2,400 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಇದನ್ನ TBP ಅಂತ ಹೇಳ್ತೀವಿ, ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಓಕೆ, TBP ಅಂತ ಇಟ್ಕೊಳ್ಳಿ, ಇಲ್ಲ TBBP ಅಂತ ಆದ್ರೂ ನಿಮ್ಮ ಇಷ್ಟ. ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಸೊ ಇದು ಆದ್ಮೇಲೆ ಸೀನಿಯರ್ ಡೈರೆಕ್ಟರ್ಗೆ 2 ಜನರೇಷನ್ ತನಕ ನಾವು ಇನ್ಕಮ್ ಕೊಡ್ತೀವಿ, ಟೀಮ್ ಬಿಲ್ಡರ್ ಬೋನಸ್ ಸಿಗುತ್ತೆ. ಆದ್ರೆ ಈ 2 ಜನರೇಷನ್ ಎಲ್ಲ ಒಬ್ಬರೇ ಇರೋದು, ಅದು ಬಿ PGBV 40,000, ಅದ್ರ ಮೇಲೂ ನಿಮಗೆ 5% ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಆಡ್ ಆಗುತ್ತೆ. ಅಂದ್ರೆ 40,000 ಗೆ ಮತ್ತೆ 5% ಇಂದ ಮಲ್ಟಿಪ್ಲೈ ಮಾಡಿದ್ರೆ 2,000 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಬಂತು. ಸೊ ನನ್ನ PGB ಮೇಲೆ 2,400 ಫಸ್ಟ್ ಜನರೇಷನ್ ಇಸ್ 2,000 ಪಾಯಿಂಟ್ಸ್, ಎರಡನ್ನು ಆಡ್ ಮಾಡಿದಾಗ 4,400 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಬಂತು. ಇದನ್ನ ನಾವು 80 ಪೈಸಾ ಇಂಡೆಕ್ಸ್ ನೀವು ಕಣ್ ಮುಚ್ಕೊಂಡು ಇಟ್ಕೊಳ್ಳಿ. ಇಟ್ ಮೈಟ್ ಗೋ ಅಪ್ ಟು 1 ರೂಪಿ ಆಲ್ಸೋ. ಆದ್ರೆ ಮಿನಿಮಮ್ ಆಸ್ ಆಫ್ ನೋ ಲಾಸ್ಟ್ ಮಂತಿನ ಪ್ರಕಾರ ನಾವು 80 ಪೈಸಾ ಬಂದಿತ್ತು, ಅದನ್ನೇ ತಗೊಂಡಿದೀನಿ. ಸೊ ಈ ಮಂತ್ ಮೋಸ್ಟ್ಲಿ 90 ಪೈಸಾಗಿಂತ ಜಾಸ್ತಿ ಬಂದ್ರು ಬರುತ್ತೆ. ಸೊ ಅದನ್ನ ತಗೊಂಡಿಲ್ಲ, ಲಾಸ್ಟ್ ಮಂತಿನ ಇಂಡೆಕ್ಸ್ ನಾನು ಇಟ್ಕೊಂಡು 80 ಪೈಸಾ ಇಂದಾನೆ ತಗೊಂಡಿದ್ದೀನಿ. ಸೊ ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ 4,400 multiplied by 80 paisa is equals to 3,520 rupees team builder bonus income. First generation plus now PGB ಎರಡು ಆಡ್ ಮಾಡಿ 80 ಪೈಸಾ ಇಂದ ಮಲ್ಟಿಪ್ಲೈ ಮಾಡಿದೀವಿ. ಇದು ಒಂದು ಎಕ್ಸಾಂಪಲ್. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ 2 ಜನರೇಷನ್ ಕೊಡ್ತೀವಿ. ಸೊ ಇವಾಗ ಬಿನು ಕೂಡ SD ಮಾಡೋಣ. ಸೊ ಯಾವ ಟೈಟಲ್ ಆದ್ರೂ ಬರ್ಬೋದು, ನನ್ನ ಫ್ರಂಟ್ ಇಲ್ಲಾಂದ್ರೆ ಡೆಪ್ತ್ ಅಲ್ಲಿ ಎನಿ ಟೈಟಲ್. ಸೊ ಇದು ರಫ್ ಆಗಿ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಾಗಿದ್ರೆ, ನನ್ನ PGB ಇನ್ನೂ 40,000 ಇದೆ. ನನ್ನ ಫಸ್ಟ್ ಜನರೇಷನ್ ಅಲ್ಲಿ ಬಿ ಇದೆ. ಬಿ ಹ್ಯಾಸ್ ಡನ್ 40,000, ಸಿ ಹ್ಯಾಸ್ ಆಲ್ಸೋ ಡನ್ 40,000. ಸೊ ಇವಾಗ ನಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ ಸೊ 40,000 ಮೇಲೆ 6,400 ಪಾಯಿಂಟ್ಸ್. ಮಿನಿಟ್ ಸೊ ನನ್ನ PGB ಮೇಲೆ 6%, 40 ಮೇಲೆ 6% 400 ಬಿಲ್ಡರ್ ಬೋನಸ್ ಪಾಯಿಂಟ್. ಅದಾದ್ಮೇಲೆ 40,000 ಅದ್ರ ಮೇಲೂ ನನಗೆ 5% ಸಿಕ್ತು. ಎ ಬೀಯಿಂಗ್ ಎ ಸೀನಿಯರ್ ಡೈರೆಕ್ಟರ್ 2 ಜನರೇಷನ್ಸ್ ಇದೆ. ನನ್ನ 2ನೇ ಜನರೇಷನ್ ಅಲ್ಲಿ ಸಿ ಇದ್ದಾರೆ. ಸಿ ಇಸ್ ಎ ಡೈರೆಕ್ಟರ್. ಅವರ ಒಂದು ವಾಲ್ಯೂ 40,000 ಮೇಲೆ ಮತ್ತೆ 4% ಸಿಗುತ್ತೆ. ಸೊ 4% ಆಫ್ 40,000 ಅಂತ ಹೇಳಿದ್ರೆ 1,600 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಸೊ ಟೋಟಲಿ ನನಗೆ ಸಿಕ್ಕಿದ್ದು ನನ್ನ ವಾಲ್ಯೂಮ್ ಮೇಲೆ 2,400 ಪ್ಲಸ್ ಫಸ್ಟ್ ಜನರೇಷನ್ 2,000 ಪ್ಲಸ್ ಸೆಕೆಂಡ್ ಜನರೇಷನ್ 1,600. ಇದಿಷ್ಟು ಆಡ್ ಮಾಡಿದಾಗ 6,000 ಡೈರೆಕ್ಟರ್ ಬೋನಸ್ ಪಾಯಿಂಟ್ ಬಂತು. ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಇಸ್ 6,000. ಇದ್ರ ಮೇಲೆ 80 ಪೈಸಾ 80 ಪೈಸಾ ಇಂದ ಮಲ್ಟಿಪ್ಲೈ ಮಾಡಿದಾಗ ಐ ವಿಲ್ ಗೆಟ್ 4,800 ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್. ಸೊ ಈ ತರ ನಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇಲ್ಲಿ ನಾನು PGB ಅಂತ ನಾನು ರಫ್ ಆಗಿ ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಸೊ ಇವ್ರದ್ದು PGB ಅಂತ ಸುಮ್ಮನೆ ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ಇವರ ಒಂದು ಡಯಾಗ್ರಾಮ್ ನಾನು ಹಾಕಿಲ್ಲ. ಇವರ 15% ಲೆಗ್ಗು 13, 10, 7 ಹಾಕೋದು ಬೇಕಾಗಿಲ್ಲ. ಸೊ ಇದು PGB ಅಂತ ಜಸ್ಟ್ ನಾವು ಇಟ್ಕೊಂಡ್ರೆ ಸಾಕು. PGB 15% and below legs volume, ಅದೇ PGBV along with your personal BV. personal BV plus 15% and volume, ಅದೇ ನಿಮ್ಮ PGBV. ಸೊ ಇವಾಗೆಲ್ಲ ನಾನು ಕೆಳಗಡೆ ಎಷ್ಟು ಜನರೇಷನ್ ಇದೆ ಅಂತ ನಾನು ಹಾಕಿಲ್ಲ. ಸೊ ಇವ್ರಿಗೂ ಕೂಡ ಅದೇ ತರ ಸ್ಟ್ರಕ್ಚರ್ ಇದೆ, ಇವ್ರಿಗೂ ಕೂಡ ಇದೇ ತರ ಸ್ಟ್ರಕ್ಚರ್ ಇರುತ್ತೆ. ಸೊ ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಜಸ್ಟ್ ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಇದೇ PGBV. personal BV plus 15% and below leg volume. ಓಕೆ, ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಸೊ ಇವಾಗ ನಾವು ರೋಲ್ ಅಪ್ ಕ್ಯಾಲ್ಕುಲೇಷನ್ ವಿತ್ ಟೈಟಲ್ ಎರಡು ಕೂಡ ನೋಡೋಣ. ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ನ ತಗೊಂಡು ಕ್ಯಾಲ್ಕುಲೇಟ್ ಮಾಡುವಾಗಿದ್ರೆ, ಸೊ ಇಲ್ಲಿ ನಾನು ರೋಲ್ ಅಪ್ ಯಾಕಂದ್ರೆ ಎಲ್ಲಾನು ಕೂಡ ಬಿಟ್ಟಿದ್ದೀನಿ. 40,000 ಮಾಡಿದ್ರೆ ವೆರಿ ಸಿಂಪಲ್.
ಇಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್. PGBV ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಎಲ್ಲರಿಗೂ ತಲೆ ಕೆಡುತ್ತೆ. ಇವಾಗ ನೋಡೋಣ. ಇವಾಗ ನಾವು ಟೋಟಲ್ PGBV ಯಾರಿಗೂ ಕೊಟ್ಟಿದ್ದೀನಿ, ಯಾರು ಕೂಡ ಟ್ರೈ ಮಾಡ್ಬೋದಾ ಇದ್ರದ್ದು? ಇಲ್ಲ ಅಂತ ಹೇಳಿದ್ರೆ ನಾನೇ ನಿಮ್ಗೆ ಫಸ್ಟ್ ತೋರಿಸ್ಬಿಡ. ರಾಜೇಂದ್ರ ಆಚಾರ್, ನೋ. ವಾಟ್ ಈಸ್ ನೋ? ನೋ ಅಂತ ಹಾಕಿದ್ರಿ ರಾಜೇಂದ್ರ ಅವರೇ, ಏನು ಅಂತ ಅರ್ಥ ಆಗ್ಲಿಲ್ಲ ಅಂತ. ಸೊ ಇವಾಗ ನಮ್ಮ ರೋಲ್ ಅಪ್ ನ ಯೂಸ್ ಮಾಡಿಕೊಂಡು ಹೇಗೆ ಟೈಟಲ್ ಅಂಡ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. ಓಕೆ, ಸೊ ಜಿ ಇಂದ ಸ್ಟಾರ್ಟ್ ಮಾಡೋಣ. ಸೊ ಕೆಳಗಡೆಯಿಂದ ನೋಡ್ಬೇಕು. ರೋಲ್ ಅಪ್ ಅಂತ ಹೇಳಿದ್ರೆ ಇಲ್ಲ ಟೈಟಲ್. ಓಕೆ, ಗ್ರೇಟ್ ರಾಜೇಂದ್ರ ಅವರೇ, ಥ್ಯಾಂಕ್ ಯು. ಇವಾಗ ಟೈಟಲ್ ಕೆಳಗಡೆಯಿಂದ ಕೊಡ್ತಾ ಹೋಗೋಣ. ಸೊ ಬಿ ಲೆಗ್ ನ ತಗೊಂಡಿದ್ದೀವಿ, ಬಿ ಲೆಗ್ ನ. ಸೊ ರೋಲ್ ಅಪ್ ನೋಡೋಣ. ಸೊ ಟೈಟಲ್ ಕೊಡ್ತಾ ಹೋಗೋಣ. ಸೊ ಜಿ ಇಸ್ ಎ ಕ್ವಾಲಿಫೈಡ್ ಡೈರೆಕ್ಟರ್. ಓಕೆ, ಯಾಕೆಂದ್ರೆ ರಿಕ್ವೈರ್ಡ್ PGBV 33,750 ಗಿಂತ ಜಾಸ್ತಿ ಮಾಡಿದ್ರೆ, ಸೊ ಅದಕ್ಕೆ ಕ್ವಾಲಿಫೈಡ್ ಡೈರೆಕ್ಟರ್. ಅದಾದ್ಮೇಲೆ ಹೆಚ್ 15,000 ಮಾಡಿದ್ರೆ, ಸೊ ಹೆಚ್ ವಿಲ್ ಬಿಕಮ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಯಾಕೆ 33,750 ಮಾಡಬೇಕಾಗಿತ್ತು, ಆದ್ರೆ ಬರೀ 15,000 ಮಾಡಿದ್ದಾರೆ. ಸೊ ಹೆಚ್ ವಾಲ್ಯೂಮ್ ಡಿ ಗೆ ರೋಲ್ ಅಪ್ ಆಗುತ್ತೆ. ಸೊ 15,000 ಪ್ಲಸ್ 25,000 ಆಡ್ ಅಪ್ ಆದಾಗ ಇಟ್ ವಿಲ್ ಬಿ 40,000 ಆಗುತ್ತೆ. ಹಾಗೇನೆ ಡಿ ಕೆಳಗಡೆ ಒಬ್ರು ಡೈರೆಕ್ಟರ್ ಕೂಡ ಇದ್ದಾರೆ. ಡಿ ಸಪೋಸ್ ಟು 29,700, ಆದ್ರೆ 25,000 ಮಾಡಿದ್ದಾರೆ. 25,000 ಪ್ಲಸ್ 15,000 40,000 ಆದ್ಮೇಲೆ ಇವ್ರದ್ದು 40,000 ಗೆ ಸೀನಿಯರ್ ಡೈರೆಕ್ಟರ್ ಟೈಟಲ್ ಸಿಗುತ್ತೆ. ಆಗ ಇನ್ನೊಂದು ಲೆಗ್, ಬಿ ನ ಎರಡನೇ ಲೆಗು ನೋಡೋ ಹಾಗಿದ್ರೆ, ಐ ಸಪೋಸ್ ಟು 33,750, 33,750 ಮಾಡಿಲ್ಲ, ಅದಕ್ಕೆ ಐ ವಾಲ್ಯೂಮ್ ಹೀಗೆ ರೋಲ್ ಅಪ್. ಸೊ ಇವೆರಡು ರೋಲ್ ಅಪ್ ಆದಾಗ 30,000 ಆಯ್ತು. 30,000 ಅಗೇನ್ ಈಸ್ ಬಿಲೋ 33,750. ಇವರೆಲ್ಲಾರ್ದು ಕೂಡ ನಾನು 1,08,000 ನಾನು ನಿಮಗೆ PGBV ಹಾಕಿದ್ದೀನಿ. ಸೊ ಒನ್ಸ್ ಐ ಮೇನ್ PGBV, ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ಅಂಡ್ ಅಬೌಟ್ ಟೈಟಲ್. ಸೊ PGBV ಅಂತ ನೋಡೋದು ಎಲ್ಲರಿಗೂ ಡೈರೆಕ್ಟ್. ಓಕೆ, ಸೊ ಐ ವಾಲ್ಯೂಮ್ ಹೀಗೆ ರೋಲ್ ಅಪ್ ಆಯ್ತು, 30,000 ಆಯ್ತು. 30,000 ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ ಇವಾಗ ಈ ವಾಲ್ಯೂಮ್ ಕೂಡ ಬಿಗೆ ಆಡ್ ಅಪ್ ಆಗುತ್ತೆ. 20,000 ಬಿಗೆ ಏನ್ ಮಾಡಿದ್ದಾರೆ, 20,000 ಪ್ಲಸ್ 5,000 ಹೀಗೆ ಈ ಬಿ 20,000 ಗೆ ಆಡ್ ಮಾಡಿ 50,000 ಆಗುತ್ತೆ. ಸೊ ಬಿ 50,000 ಪ್ಲಸ್ ಒಂದ್ ಲೆಗ್ ಅಲ್ಲಿ ಬಂದಿದೆ. ಸೊ 29,700 ಬರ್ಬೇಕಾಗಿದ್ದು, ಆದ್ರೆ ಇಬ್ರು ವಾಲ್ಯೂಮ್ ಆಡ್ ಮಾಡಿದಾಗ ಇವ್ರಿಗೆ 20,000 ಗೆ ಆಡ್ ಮಾಡಿದಾಗ ಸೊ ಜನರೇಷನ್ ಕೂಡ ನಾನು ಇಲ್ಲೇ ಹಾಕೋಗಿದ್ರೆ ನೋ ಗಂಗಾಧರ್ ಅವರೇ, ಡೈರೆಕ್ಟರ್ ಬೋನಸ್ ನಾವು ಕೊಡೋದು ಓನ್ಲಿ ಫಾರ್ ಡೈರೆಕ್ಟರ್ ಟೈಟಲ್ ಹೋಲ್ಡರ್ಸ್ ಓನ್ಲಿ. Director bonus is only for director title holders. Team leader bonus ಕೊಡೋದು ನಾವು senior director and above title holders ಗೆ. ಟೀಮ್ ಲೀಡರ್ ಬೋನಸ್ ನಾವು ಡೈರೆಕ್ಟರ್ ಇಂದ ಕ್ಯಾಲ್ಕುಲೇಟ್ ಮಾಡಿ ಸೀನಿಯರ್ ಡೈರೆಕ್ಟರ್ ಗೆ ಕೊಡ್ತೀವಿ, ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಕೊಡ್ತೀವಿ. ಡೈರೆಕ್ಟರ್ ಬೋನಸ್ ಓನ್ಲಿ ಫಾರ್ ಡೈರೆಕ್ಟರ್ ಟೈಟಲ್ ಹೋಲ್ಡರ್ಸ್ ಓನ್ಲಿ. ಇಲ್ಲೇ ಹಾಕುವ ಇವರಿಬ್ರು ಕೂಡ ಜನರೇಷನ್ ಇಲ್ಲ ಅಂದ್ರೆ ಇವರಿಬ್ರು ಕೂಡ ವಾಲ್ಯೂಮ್ ಡೈನಾಮಿಕಲ್ಲಿ ಇವ್ರಿಗೆ ಸಿಗುತ್ತೆ. ಅಂದ್ರೆ ಇಷ್ಟು ಕೂಡ 6% ಸಿಗುತ್ತೆ. 20,000 ಪ್ಲಸ್ 20,000 ಪ್ಲಸ್ 5,000 50,000 ಗೆ ಇದು ಡೈನಾಮಿಕ್ ಕಂಪ್ರೆಷನ್ ಅಲ್ಲಿ 50,000ಕ್ಕೆ ಡಿ. ಹಾಗೇನೆ ಇಲ್ಲೂ ಕೂಡ ಹೆಚ್ ವಾಲ್ಯೂಮ್ ಕೂಡ ಇದು ಫಸ್ಟ್ ಜನರೇಷನ್ ಗೆ ಅಡಪ್ ಆಗುತ್ತೆ. 25,000 ಪ್ಲಸ್ 50,000 40,000 ಗೆ 5% ಸಿಗುತ್ತೆ. ಆಮೇಲೆ ಜಿ ಈ ಸೆಕೆಂಡ್ ಜನರೇಷನ್, ಇಲ್ಲಿ ಯಾರು ಕೆಳಗಡೆ ಯಾರು ಇಲ್ಲ, 35,000 ಗೆ 4% ಸಿಗುತ್ತೆ. ದಿಸ್ ಇಸ್ ಹೌ ಇನ್ಕಮ್ ಈಸ್ ಕ್ಯಾಲ್ಕುಲೇಟೆಡ್. ಸೊ ಇವಾಗ ನಿಮಗೆಲ್ಲರಿಗೂ ನಿಮ್ಮ ಒಂದು ಕ್ಲಾಸ್ ವರ್ಕ್ ಎಲ್ಲರೂ ಸ್ಟ್ರಕ್ಚರ್ ಹಾಕಿ, ಇದಕ್ಕೆ ಸೇಮ್ ಸ್ಟ್ರಕ್ಚರ್ ಹಾಕಿ
ಎಲ್ಲಾರ್ದು ಕೂಡ ಟೈಟಲ್ ಹಾಕಿ. ಫಸ್ಟ್ ಎಲ್ಲಾರ್ದು ಟೈಟಲ್ ಹಾಕಿ ಆಮೇಲೆ ಟೀಮ್ ಬಿಲ್ಡರ್ ಬೋನಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪ್ಲೀಸ್ ಟ್ರೈ ಔಟ್, ಎಲ್ಲರೂ ಕೂಡ ಟ್ರೈ ಮಾಡಿ. ಜನರೇಷನ್ ಫಸ್ಟ್ ನೀವು ಟೈಟಲ್ ಹಾಕಿ. PGB ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಲ್ರೆಡಿ ಎ ಈಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಕೊಟ್ಟಿದ್ದೀನಿ. ಮಿಕ್ಕಿದ ಎಲ್ಲಾರ್ದು ಕೂಡ ಟೈಟಲ್ ಕೊಟ್ಟಾದ್ಮೇಲೆ ಟೀಮ್ ಬಿಲ್ಡರ್ ಬೋನಸ್ ಟ್ರೈ ಮಾಡಿ. ತಪ್ಪು ಅಂತ ತಲೆ ಕೆಡಿಸ್ಕೋಬೇಡಿ, ತಪ್ಪಾದ್ರೂ ಕೂಡ ಒಳ್ಳೇದು. ಪ್ಲೀಸ್ ಕ್ಯಾಲ್ಕುಲೇಟ್ ಫಸ್ಟ್ ಟೈಟಲ್, ಹಾಗೇನೆ ನಿಮ್ಗೆ ಟೈಟಲ್ ಕೊಟ್ಟಾದ್ಮೇಲೆ ಜನರೇಷನ್ ಕೂಡ ಹಾಕಿ, ದೆನ್ ಕ್ಯಾಲ್ಕುಲೇಟ್ ಟೀಮ್ ಬಿಲ್ಡರ್ ಬೋನಸ್. ಅಶ್ವಿನಿ ಅವರೇ ಡೈರೆಕ್ಟರ್ ಅಂತ ಹೇಳಿದ್ರೆ ಏನಿದು ಡೈರೆಕ್ಟರ್? ಹೂ ಇಸ್ ಡೈರೆಕ್ಟರ್? ಎಲ್ಲರೂ ಡಯಾಗ್ರಾಮ್ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಮ ಆನ್ಸರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. PGBV ಹಾಕಿ ಕೆಳಗಡೆಯಿಂದ ಟೈಟಲ್ ನ ಕೊಡ್ತಾ ಹೋಗಿ. Yes, Karthik ಅವರೇ, that's correct. The title is correct. Yes, Tarun, that's also correct. And Manjappa ಅವರೇ correct. Yes. ಎಲ್ಲಾರ್ದು ಒಂದೊಂದೇ ಹಾಕ್ಬೇಡಿ, ಎಲ್ಲಾರ್ದು ಒಂದೇ ಸರ್ತಿ ಹಾಕಿ. ನೀವು ಒಬ್ಬೊಬ್ರದೇ ಟೈಟಲ್ ಹಾಕ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಎಲ್ಲಾರ್ದು ಹಾಕಿ. ನೆವರ್ ಮೈಂಡ್, ಯಾರು ಕೂಡ ಸರಿ ತಪ್ಪು ಅಂತ ತಲೆ ಕೆಡಿಸ್ಕೋಬೇಡಿ. ತರುಣ್, ಬಿ ಟೈಟಲ್ ಈಸ್ ನಾಟ್, ನೀವು ಹಾಕಿರೋ ಟೈಟಲ್ ಅಲ್ಲ ತರುಣ್, ಪ್ಲೀಸ್ ಕ್ರಾಸ್ ಚೆಕ್. ಬಿ ಟೈಟಲ್ ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ತರುಣ್. ಚೆನ್ನಬಸಪ್ಪ ಅವರೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. C40,000 ಪ್ಲೀಸ್ ಕ್ರಾಸ್ ಚೆಕ್ ಚೆನ್ನಬಸಪ್ಪ ಅವರೇ. Kuber Asha, that's correct. Shiv Prakash, very good, that's good. Karthik, that's correct. Mamta was correct. Mamta avare, please check C title. Mamta madam, Mamta Prashant. C title na cross check ಮಾಡ್ಕೊಳ್ಳಿ. A title na already ಹಾಕಿದ್ದೀನಿ, no issues. Yes, Tarun, correct. Yes, that's the right title.
ಓಕೆ, ಎಲ್ಲರ ಬೆನಿಫಿಟ್ಗೂ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಟೈಟಲ್ ಕೊಟ್ಟಿದ್ದೀನಿ. ಟೈಟಲ್ ಕೊಟ್ಟಿಲ್ಲ, ಟೈಟಲ್ ಎಲ್ಲರೂ ಮಾಡ್ತಾ ಇರಿ. ಐ ಜಸ್ಟ್ ಶೋ ಬ್ಯಾಕ್. Okay, this is the title. Add up ಮಾಡಿ ಎಲ್ಲರದು ಟೀಮ್ ಬಿಲ್ಡರ್ ಬೋನಸ್ DPP ಡೈರೆಕ್ಟರ್ ಬೋನಸ್ ಪಾಯಿಂಟ್ ಹಾಕೊಂತಿಲ್ಲಿ. ವಿ ಆರ್ ಕ್ಯಾಲ್ಕುಲೇಟಿಂಗ್ ಟೀಮ್ ಬಿಲ್ಡರ್ ಬೋನಸ್. ಯಾರಿದು? ಪರಮೇಶ್ ಅವರೇ, TPP ಅಲ್ಲ ಇದು, ಇಟ್ ಈಸ್ ಟೀಮ್ ಬಿಲ್ಡರ್ ಬೋನಸ್. ಎಸ್ ಕಲ್ಲೇಶಪ್ಪ ಅವರೇ, ದಟ್ಸ್ ಕರೆಕ್ಟ್. ಪರಮೇಶ್ವರ್ ಅವರೇ, ಕ್ರಾಸ್ ಚೆಕ್. ವೀರೇಶ್ ಹಾವೇರಿ 8400. ಓಕೆ, ಓಕೆ, ಎಲ್ಲರದು ಇದು ಟೈಟಲ್ ಕರೆಕ್ಟ್ ಆಗಿದೆ ಅನ್ಕೊಂಡಿದ್ದೀನಿ. ಯು ಕ್ಯಾನ್ ಕ್ರಾಸ್ ಚೆಕ್. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಜೆ, ಆಮೇಲೆ ಜಿ ಅಂಡ್ ಜೆ ಎಲ್ಲಾರ್ದು ಕರೆಕ್ಟ್ ಆಗಿ ಕೊಟ್ಟಿದ್ರ. ಈ ಲೆಕ್ಕದಲ್ಲಿ ನೋಡುವಾಗಿದ್ರೆ ಒನ್ಸ್ ಜೆ ಬಿಕಮ್ಸ್ ಡೈರೆಕ್ಟರ್, ಕ್ವಾಲಿಫೈಡ್ ಡೈರೆಕ್ಟರ್, ಮೇಲ್ಗಡೆ ಇರುವಂತ ಪ್ಲೇನ್ ಸೀನಿಯರ್ ಡೈರೆಕ್ಟರ್ ಹೋಗ್ಬೇಕು. ಸೀನಿಯರ್ ಡೈರೆಕ್ಟರ್ ಅಂತ ಹೇಳಿದ್ರೆ 29,700. ಸೊ ಇಲ್ಲಿ 29,700 ಬಂತ. 10,000 ಪ್ಲಸ್ 15,000 ಮಾಡಿದ್ರು ಕೂಡ ಇಲ್ಲಿ 25,000 ಆಯ್ತು. ಸೊ ಬೋತ್ ಆರ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ ಆದ್ರೆ ಹೇಗೆ ಇದು ಒಂದು ಡೈರೆಕ್ಟರ್ ಲೆಗ್ ಅಂತ ಕೌಂಟ್ ಆಗುತ್ತೆ. ಫ್ರಂಟ್ ಲೈನ್ ಡೈರೆಕ್ಟರ್ ಆಗ್ಬೇಕು ಅಂತ ಏನಿಲ್ಲ. ಸೊ ಡೆಪ್ತ್ ಅಲ್ಲಿ ಎಲ್ಲಾದ್ರೂ ಸರಿ ಡೈರೆಕ್ಟರ್ ಟೈಟಲ್ ಬಂದ್ರೆ ಇದು ಕೌಂಟ್ ಆಗುತ್ತೆ ಅಪ್ಲೈನ್ಗೆ. ಸೊ ಇವಾಗ ನಾವು ಎರಡನೇ ಲೆಗ್ ಬಿ ಲೆಗ್ ಅಲ್ಲಿ ನೋಡುವಾಗಿದ್ರೆ, ಸೊ ಇಲ್ಲಿ ಡೆಪ್ತ್ ಇಂದ ನೋಡ್ಬೇಕು. ಫಸ್ಟ್ ಡೆಪ್ತ್ ಅಲ್ಲಿ ನಾವು ಟೈಟಲ್ ಕೊಡಬೇಕು. ಜಿ ಕ್ವಾಲಿಫೈಡ್ ಡೈರೆಕ್ಟರ್,
H ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ 33,750 ಮಾಡಿಲ್ಲ. I ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕಂದ್ರೆ ಬರೀ 5,000 ಮಾಡಿದೆ. I ವಾಲ್ಯೂಮ್ ಮೇಲ್ಗಡೆ ರೋಲ್ ಅಪ್ ಆಗುತ್ತೆ. H ವಾಲ್ಯೂಮ್ ಕೂಡ ಮೇಲ್ಗಡೆ D ಗೆ ರೋಲ್ ಅಪ್ ಆಗುತ್ತೆ. ಇಲ್ಲಿ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ. SD ಹೇಗಾಯ್ತು 25,000 ಪ್ಲಸ್ 25,000 ಇದು ರೋಲ್ ಅಪ್ ಆಯ್ತು. ಹಾಗೇನೆ ಇಲ್ಲಿ SD ಬಂತು. B ಗೆ ಒಂದು ಲೆಗ್ ಅಲ್ಲಿ SD ಬಂದಾಗಿದೆ, ಇಲ್ಲ ಡೈರೆಕ್ಟ್ ಡೇಟಾ ಬಂದಿದೆ. ಹಾಗೇನೆ ಅವರು ಕೂಡ 30,000 ಆಲ್ರೆಡಿ ಮಾಡಿದ್ದಾರೆ. ಇವೆರಡು ರೋಲ್ ಅಪ್ ಕನ್ಸಿಡರ್ ಮಾಡಲಿಲ್ಲ ಅಂದ್ರು B ವಿಲ್ ಬಿಕಮ್ ಸೀನಿಯರ್ ಡೈರೆಕ್ಟರ್. ಸೊ ಈ ತರ ಓಕೆ. ಸೊ ಎಲ್ಲಾರ್ದು ಟೈಟಲ್ ಚೆನ್ನಾಗಿ ಬಂದಿದೆ ಅನ್ಕೊಂಡಿದೀನಿ, ಕರೆಕ್ಟ್ ಹಾಕಿದ್ರೆ ಅನ್ಕೊಂಡಿದೀನಿ. ಈವನ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರು ಇಫ್ ಯು ಅಟೆಂಪ್ಟೆಡ್ ದಟ್ಸ್ ಎನಫ್. ಓಕೆ ಗುಡ್. ಸೊ ಪಾಯಿಂಟ್ಸ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ, ಆದ್ರೆ ನಾನು ಇದರಲ್ಲಿ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡಿಲ್ಲ. ಯು ಜಸ್ಟ್ ಸೀನ್ ರೋಲ್ ಅಪ್. ಇವಾಗ ಇದರಲ್ಲಿ ನಾವು ಏನ್ ನೋಡ್ಬೇಕು? ಎಸ್, ಇದರಲ್ಲಿ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇವಾಗ ಇನ್ನೊಂದು ಚಿಕ್ಕ ಇನ್ಕಮ್ ಕ್ಯಾಲ್ಕುಲೇಷನ್ ಇದರಲ್ಲೂ ಕೂಡ ಮಾಡಿ. ಸೊ ಬಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ. ಇದರಲ್ಲಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಸಾಕು. ಟೈಟಲ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಬಿ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ. ಹಾಗೇನೆ ಯಾರೆಲ್ಲ ಟೀಮ್ ಬಿಲ್ಡರ್ ಬೋನಸ್ ಕ್ವಾಲಿಫೈ ಆಗಿದ್ದಾರೆ ಎಲ್ಲಾರ್ದು ಕ್ಯಾಲ್ಕುಲೇಟ್ ಮಾಡಿ. ಸೊ ಬೇಸಿಕಲಿ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಬಿ ಆಮೇಲೆ ಡಿ. ಬಿ ಡಿ ಬಿಡಿ ಅಂತ ಹೇಳ್ತಾ ಇಲ್ಲ, ಬಿ ಮತ್ತೆ ಡಿ ಎರಡರದು ಕೂಡ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ, ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಕ್ಯಾಲ್ಕುಲೇಟ್ ಟೀಮ್ ಬಿಲ್ಡರ್ ಬೋನಸ್ ಆಫ್ ಡಿ ಅಂಡ್ ಬಿ. ನಾ ಟೈಟಲ್ ಕೊಟ್ಟಿದ್ದೀನಿ ಸೊ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಕ್ವಿಕ್. ಸನತ್ ಅವರ ಇನ್ಕಮ್ ಕರೆಕ್ಟ್ ಕ್ಯಾಲ್ಕುಲೇಷನ್, ಗುಡ್. ಪರಮೇಶ್ವರ್ ಅವರೇ ಜಸ್ಟ್ ಕ್ರಾಸ್ ಚೆಕ್. ದಟ್ಸ್ ಕರೆಕ್ಟ್. ಪರಮೇಶ್ವರ್ ಅವರೇ ಕರೆಕ್ಟ್, ದಟ್ಸ್ ರೈಟ್. ಕಾರ್ತಿಕ್ ಅವರೇ ಯು ಹ್ಯಾವ್ ಟು ಕ್ರಾಸ್ ಚೆಕ್, ಸ್ವಲ್ಪ ಜಾಸ್ತಿ ಆಗಿದೆ. ಜಸ್ಟ್ ರೀಲುಕ್. ಚನ್ನಬಸಪ್ಪ ಅವರೇ 29% ಇಲ್ಲಿಂದ ಬಂತಿದ್ದು. ಕಲ್ಲೇಶಪ್ಪ ಅವರೇ ಅಷ್ಟೊಂದು ಬರೋದಿಲ್ಲ, ಕ್ರಾಸ್ ಚೆಕ್. ಎಸ್, ವೀರೇಶ್ ಅವ್ರದ್ದು ಕರೆಕ್ಟ್. ವೀರೇಶ್ ಹಾವೇರಿ. ರೆಡ್ಮಿ ನೋಟ್
ಪ್ಲೀಸ್ ಕ್ರಾಸ್ ಚೆಕ್. ಅಷ್ಟೊಂದು ಕಡಿಮೆ ಬರುವುದಿಲ್ಲ. ರಿಮೆಂಬರ್, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ನಾನು ಇಲ್ಲಿ ಹಾಕಿದ್ದೀನಿ, ಇವಾಗ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ರಾಜೇಶ್ವರಿ ಅವರೇ ಕ್ರಾಸ್ ಚೆಕ್ ಮಾಡಿ. ಕಡಿಮೆ ಆಯ್ತು, ಸ್ವಲ್ಪ ಕಡಿಮೆ ಆಯ್ತು. ಸಚಿನ್ ಅವರೇ ಯಾರ್ದಿದು? ನಾಗರಾಜ್ ಅವರೇ ಏನಿದು D1920? ಡಿ ಹೆಂಗ್ ಬಂತು? ಸಚಿನ್ ಪ್ಲೀಸ್ ಕ್ರಾಸ್ ಚೆಕ್. ಎಸ್ ಮಂಜು KS ಮುದಿಕೆ, ದಟ್ಸ್ ಕರೆಕ್ಟ್ ಮಂಜು ಅವರೇ. ಶ್ಯಾಮ್ಲಾ ಅವರೇ ಸ್ವಲ್ಪ ಜಾಸ್ತಿ ಆಯ್ತು. ರಘು ಎಸ್ ತುಂಬಾ ಕಡಿಮೆ ಆಯ್ತು. ರಿಮೆಂಬರ್, ಇ ಆಮೇಲೆ ಐ ಏನಾಗತ್ತೆ? ಮೇಲ್ಗಡೆ ರೋಲ್ ಅಪ್ ಆಗುತ್ತೆ, ಕರೆಕ್ಟ್. ಡೈನಾಮಿಕ್ ಕಂಪ್ರೆಷನ್ ಅಲ್ಲಿ ಇ ಆಮೇಲೆ ಐ ಬಿ ಗೆ ಆಡ್ ಆಗುತ್ತೆ. ಓಕೆ, ಇವಾಗ ನೋಡಿ ಸ್ಕ್ರೀನ್ ಮೇಲೆ ಹೌ ಟು ಕ್ಯಾಲ್ಕುಲೇಟ್. ಸೊ ದಿಸ್ ಕ್ಯಾಲ್ಕುಲೇಷನ್ ಬಿ 6% ಬರೀ 20,000 ಮಾತ್ರ ಅಲ್ಲ, ಇ ಆಮೇಲೆ ಐ ವಾಲ್ಯೂಮ್ ಕೂಡ ಡೈನಾಮಿಕ್ ಕಂಪ್ರೆಷನ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ. ಸೊ ಟೋಟಲಿ 50,000 ಆಗುತ್ತೆ. 50,000 ಗೆ 6% ಆಗುತ್ತೆ. ಸೊ 50% ಗೆ 6% ಅಂತ ಹೇಳಿದ್ರೆ 3,000 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಫಸ್ಟ್ ಜನರೇಷನ್ ಈಸ್ ಡಿ 25,000 ಪ್ಲಸ್ ಕೆಳಗಡೆ ಇರುವಂತ ಹೆಚ್ಚು ವಾಲ್ಯೂಮ್ ಕೂಡ ಮೇಲ್ಗಡೆ ಹೋಯ್ತು, ಫಸ್ಟ್ ಜನರೇಷನ್ ಆಯ್ತು. 25,000 ಪ್ಲಸ್ 15,000 40,000. 40,000 ಗೆ 5% ಈಸ್ 2,000. ಸೆಕೆಂಡ್ ಜನರೇಷನ್ ಅಲ್ಲಿ ಜಿ ಇದೆ, ಜಿ 35,000. 35,000 ಗೆ 4% ಅಂತ ಹೇಳಿದ್ರೆ 1,400 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಸೊ ಟೋಟಲಿ ನಮ್ಮ ಹತ್ರ ಇರೋದು 3,000 ಪ್ಲಸ್ 2,000 ಫಸ್ಟ್ ಜನರೇಷನ್ ಪ್ಲಸ್ 1,400 ಸೆಕೆಂಡ್ ಜನರೇಷನ್. ಟೋಟಲಿ 6,400 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಫಾರ್ ಬಿ. ಇದು ಬಿದು 6,400 ಮಲ್ಟಿಪ್ಲೈಡ್ ಬೈ ನಮ್ಮ 80 ಪೈಸಾ ಇಂಡೆಕ್ಸ್ 5,120 ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್. ಇದು ಬಿ ಆಯ್ತು. ಇವಾಗ ಡಿ ಗೆ ನೋಡುವಾಗಿದ್ರೆ ಡಿ ಟೋಟಲ್ ಇನ್ಕಮ್ ಈಸ್ 3,320. ಎಸ್ ಶ್ಯಾಮ್ಲಾ ಅವರೇ ಕರೆಕ್ಟ್. ಪ್ರಜ್ಞಾ ಅವರೇ ಪ್ರಜ್ಞಾ ರಮೇಶ್ ಶೆಟ್ಟಿ. ಸೊ ಇದು ಕ್ಯಾಲ್ಕುಲೇಷನ್. ಓಕೆ, ಸೊ ಇದರಲ್ಲಿ ಇವರಿಬ್ಬರೇ ಮಾತ್ರ ನಾವು ಟೀಮ್ ಬಿಲ್ಡರ್ ಬೋನಸ್ ನೋಡ್ಬೇಕಾಗಿರೋದು, ಬಿ ಆಮೇಲೆ ಡಿ, ಬಿಕಾಸ್ ಇವರಿಬ್ರು ಮಾತ್ರ ಸೀನಿಯರ್ ಡೈರೆಕ್ಟರ್. ಜಿ ಈಸ್ ಎ ಡೈರೆಕ್ಟರ್. ಸೊ ಜಿ ಗೆ ಸಿಗೋದು ಓನ್ಲಿ ಡೈರೆಕ್ಟರ್ ಬೋನಸ್ ಇನ್ಕಮ್. 35,000 ಮೇಲೆ ಡೈರೆಕ್ಟರ್ ಬೋನಸ್ ಇನ್ಕಮ್ ಸಿಗುತ್ತೆ. ಅದಕ್ಕೆ ನಾವು ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಡಿ ಗೆ ನೋಡುವಾಗಿದ್ರೆ 25,000 ಪ್ಲಸ್ 15,000 40,000 ಗೆ 6% ಆಗುತ್ತೆ, ವಿಚ್ ಇಸ್ 2,400 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಫಸ್ಟ್ ಜನರೇಷನ್ ಅಲ್ಲಿ ಜಿ ಇದೆ, ಜಿ 35,000 ಮೇಲೆ 5% ವಿಚ್ ಇಸ್ 1,750. ಸೊ ಫಸ್ಟ್ ಜನರೇಷನ್ ಆಯ್ತು. ಸೆಕೆಂಡ್ ಜನರೇಷನ್ ಅಲ್ಲಿ ಯಾರು ಇಲ್ಲ. ಸೊ ಇವಾಗ 2,400 ಪ್ಲಸ್ 1,750 4,150 ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಆಯ್ತು. ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಟೋಟಲ್ ಮೇಲೆ 80 ಪೈಸೆಯಿಂದ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ 3,320 ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಸಿಕ್ತು. ಗುಡ್. ಇಲ್ಲಿ ತನಕ ಏನಾದ್ರು ಡೌಟ್ ಇದ್ರೆ ನಾವು ಯು ಕ್ಯಾನ್ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಸೊ ಇದರಲ್ಲಿ ಇನ್ನೇನಾದ್ರು ಡೌಟ್ ಇದ್ರೆ ಇಲ್ಲಿ ತನಕ ಯಾರಿಗೆಲ್ಲ ಡೌಟ್ಸ್ ಇದ್ರೆ ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. Let's cross check. Let's clear the doubt and go forward. Okay, great. No doubts. Redmi Note ನಿಮ್ಮ ಹೆಸರು ಹಾಕಿದ್ರೆ ಚೆನ್ನಾಗಿರುತ್ತೆ, ಕರೆಕ್ಟ್? ಯಾಕೆ ರೆಡ್ಮಿ ನೋಟ್ ಅಂತ ಜಾಯ್ನ್ ಆಗಬೇಕು? ನಿಮಗೂ ಕೂಡ ಒಂದು ಒಳ್ಳೆ ಹೆಸರು ಇರುತ್ತೆ, ಕರೆಕ್ಟ್? ಇಲ್ಲಾಂದ್ರೆ ನಾನು ಮೊಬೈಲ್ ಜೊತೆ ಮಾತಾಡ್ದಂಗಾಗತ್ತೆ. ಸರ್, ಈ ಕ್ಯಾನ್ ಬಿಕಮ್ ಕ್ವಾಲಿಫೈಡ್ ಡೈರೆಕ್ಟರ್. He can become qualified director. Who is he? Where is he?
ನೋ, ಇಲ್ಲಿ ಈ ಐ ವಾಲ್ಯೂಮ್ ಹೀಗೆ ರೋಲ್ ಅಪ್ ಆದಾಗ 30,000 ಆಯ್ತು. 25,000 ಪ್ಲಸ್ 5,000 ಈಸ್ 30,000. ನಮಗೆ ಬೇಕಾಗಿರೋದು ಕ್ವಾಲಿಫೈಡ್ ಡೈರೆಕ್ಟರ್ಗೆ 33,750. ಸೊ 30,000 ಮಾಡಿಲ್ಲ, ಅದಕ್ಕೆ ಬೋತ್ ಆರ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. Any other doubt? No doubt. Good to go. ಮುಂದೆ ಹೋಗೋಣ. What is B's title here? B title is senior director. Yes, B is still senior director. ಯಾಕೆ ಅಂತ ಹೇಳಿದ್ರೆ ಎರಡನೇ ಲೆಗ್ ಅಲ್ಲಿ ಯಾವುದು ಡೈರೆಕ್ಟರ್ ಬಂದಿಲ್ಲ. ಡೈರೆಕ್ಟರ್ ಟೈಟಲ್ ಬರಬೇಕು. ಡೈರೆಕ್ಟರ್ ಟೈಟಲ್ ಬಂದ್ರೆ ಮಾತ್ರ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಬರಬೇಕು. ಬೇಸಿಕಲಿ ಎರಡು ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಬಂದಾಗ ಮಾತ್ರ ಅಪ್ಲೈನ್ ಕ್ಯಾನ್ ಬಿಕಮ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಇಲ್ಲಿ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿಲ್ಲ. ಒಂದೇ ಲೆಗ್ ಅಲ್ಲಿ ಅಂದ್ರೆ ಡಿ ಲೆಗ್ ಅಲ್ಲಿ ಮಾತ್ರ ಒಂದು ಲೆಗ್ ಅಲ್ಲಿ ಮಾತ್ರ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಇದೆ. ಸೊ ಎರಡನೇ ಲೆಗ್ ಅಲ್ಲಿ ಯಾರು ಕೂಡ ಡೈರೆಕ್ಟರ್ ಆಗಿಲ್ಲ. ಅದಕ್ಕೆ ಬಿ ಇಸ್ ಎ ಸೀನಿಯರ್ ಡೈರೆಕ್ಟರ್. ಸೀನಿಯರ್ ಡೈರೆಕ್ಟರ್ ಆದ್ರೂ ಕೂಡ 2 ಜನರೇಷನ್ ತನಕ ನಮಗೆ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಇಲ್ಲಿ 2 ಜನರೇಷನ್ ತನಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಡನ್. ಓಕೆ, ಕಾರ್ತಿಕ್ ಅವರು ಗೋ ಅಂತ ಹೇಳ್ತಾ ಇದ್ದಾರೆ. ನಾನು ಇವಾಗ ಎಕ್ಸಿಟ್ ಆಗಲ್ಲ, ಮುಂದೆ ಹೋಗ್ತೀನಿ. ಓಕೆ, ಇವಾಗ ನಾವು ಬಿ ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಬಿ ಅಪ್ಲೈನ್ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ವಾಲ್ಯೂಮ್ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಎಲ್ಲರೂ. ದಿಸ್ ಈಸ್ ಎ ಹೋಮ್ ವರ್ಕ್. ಯು ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್. ಪ್ಲೀಸ್ ಟೇಕ್ ಎ ಸ್ಕ್ರೀನ್ ಶಾಟ್. ಸ್ಕ್ರೀನ್ ಶಾಟ್ ತಗೊಂಡು ಇದು ನನಗೆ ಕ್ಯಾಲ್ಕುಲೇಟ್ ಮಾಡಿ ಬಿಫೋರ್ 9 o'clock ಇವತ್ತೇ ನೀವು ಕಳಿಸಿದ್ರೆ ವೆರಿ ಗುಡ್. ಕಳಿಸ್ಲಿಲ್ಲ, ಸೊ ಐ ಕಾಂಟ್ ಡೂ ಎನಿಥಿಂಗ್. ಪನಿಷ್ಮೆಂಟ್ ಅಂತೂ ಕೊಡಕ್ಕಾಗಲ್ಲ. ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಪನಿಷ್ಮೆಂಟ್ ಸಿಗೋದು, ಮಾಡ್ಲಿಲ್ಲ ಅಂತ. ಎಲ್ಲಾರು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದನ್ನ ನೀವು ಕ್ಲಾಸ್ ಮುಗಿದ ತಕ್ಷಣ ಇದನ್ನ ಅಟೆಂಡ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮರ್ತೋಗುತ್ತೆ. ಕಲ್ತ್ಬಿಟ್ಟಿದ್ದೀನಿ ಅಂತ ಕೂತ್ಕೊಂಡ್ರೆ, ರಿಮೆಂಬರ್ ಮ್ಯಾಥಮೆಟಿಕ್ಸ್ ಇಸ್ ಲರ್ನ್ಡ್ ಓನ್ಲಿ ವಿತ್ ಪ್ರಾಕ್ಟೀಸ್. ಕೇಳ್ತಾ ಇದ್ರೆ ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ದಿಸ್ ಆರ್ ಆಲ್ ಸಿಂಪಲ್ ಕ್ಯಾಲ್ಕುಲೇಷನ್. ಇದರಲ್ಲಿ ನಾವು ನೋಡ್ತಾ ಇರೋದು ಓನ್ಲಿ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಸ್ಟ್ರಾಕ್ಷನ್. ಇಲ್ಲಿ ಡಿಡಕ್ಷನ್ಸ್ ಕೂಡ ಇಲ್ಲ, ನಾವು ಲೆಸ್ ಕೂಡ ಮಾಡೋದಂಗಿಲ್ಲ. ಯಾರಿಗೆಲ್ಲ ಅಡಿಷನ್ ಮಾಡೋ ಗೊತ್ತು ಅಂದ್ರೆ ಆಡ್ ಮಾಡೋದು ಗೊತ್ತು, ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತು, ಡಿವೈಡ್ ಮಾಡೋದು ಗೊತ್ತು, ಸಾಕು. ಬೇಸಿಕಲಿ ವಿ ರಿಕ್ವೈರ್ 3rd ಸ್ಟ್ಯಾಂಡರ್ಡ್ ಅಂಡ್ 4th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಾಲೆಜ್. ಆದ್ರೆ ನಾವು ಯೂಸ್ ಮಾಡುವಂತ ವರ್ಡ್ಸ್ ಸ್ವಲ್ಪ ಕೇಳಿಲ್ಲ, ಅದಕ್ಕೆ ರೋಲ್ ಅಪ್, ಡೈನಾಮಿಕ್ ಕಂಪ್ರೆಷನ್ ಅಂತ ಯೂಸ್ ಮಾಡಿ ನಾವು ತಲೆ ಕೆಡಿಸ್ಬಿಡ್ತೀವಿ. ಎಲ್ಲ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಆಗಿದೆ. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಲ್ಲರಿಗೂ ಬರುತ್ತೆ. ಓಕೆ, ಇದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಮೇಲೆ ನೀವು ಒಂದು ಬುಕ್ಕು ಇಲ್ಲ ಪೇಪರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಟೈಟಲ್ ಹಾಕೊಳ್ಳಿ. ರಿಮೆಂಬರ್ ದಿಸ್ ಮೆಥಡ್. ಎಲ್ಲಿ ತನಕ ನಿಮಗೆ ಪ್ಲಾನ್ ಕೊಡೋದು ಗೊತ್ತಾಗೋದಿಲ್ಲ ಅಲ್ಲಿ ತನಕ ಇದೇ ಮೆಥಡ್. ಫಸ್ಟ್ ಟೈಟಲ್ ಹಾಕ್ಬೇಕು. ಟೈಟಲ್ ಈಸ್ ದಿ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ಜನರೇಷನ್. ಜನರೇಷನ್ ಮೈಂಡ್ ಅಲ್ಲಿ ತಾನಾಗಿ ಅರ್ಥ ಆಗದೇ ಇರೋ ತನಕ ಹಾಕೊಳ್ಳಿ, ಬಾಕ್ಸ್ ಅಲ್ಲಿ ಹಾಕೊಳ್ಳಿ. ಇಲ್ಲಾಂದ್ರೆ ಜಸ್ಟ್ ಬರ್ಕೊಳ್ಳಿ ಫಸ್ಟ್ ಜನರೇಷನ್. ಜನರೇಷನ್ ಇಲ್ಲ ನಿಮ್ ಲ್ಯಾಂಗ್ವೇಜ್ ಅಲ್ಲೇ ಬರ್ಕೊಳ್ಳಿ. ಇಲ್ಲಾಂದ್ರೆ ಯಾವ್ದಾದ್ರು ಕೋಡ್ ವರ್ಡ್ ಹಾಕೊಳ್ತೀರಾ, NG ನೋ ಜನರೇಷನ್, ಫಸ್ಟ್ ಜನರೇಷನ್ ಏನೋ ಒಂದು ಹಾಕೊಳ್ಳಿ. ಫಸ್ಟ್ ಈಸ್ ಟೈಟಲ್, ಸೆಕೆಂಡ್ ಈಸ್ ಜನರೇಷನ್, ಥರ್ಡ್ ಈಸ್ ಕ್ಯಾಲ್ಕುಲೇಷನ್. ಇಷ್ಟೇ. ಇದು 3 ಸ್ಟೆಪ್ ಮಾಡ್ಕೊಂಡ್ರೆ ಸಾಕು. ಸೊ ಇದು ನಿಮ್ಮ ಹೋಮ್ ವರ್ಕ್. ಸೊ ಇದು ಹೋಮ್ ವರ್ಕ್ ನೀವು ಮಾಡಿ ನನಗೆ ಕಳಿಸ್ಬೇಕು. ಕಳಿಸಿದ್ರೆ ಒಳ್ಳೇದು, ಕಳಿಸ್ಲಿಲ್ಲ ಅಂದ್ರೆ ನಿಮ್ ಇಷ್ಟ. ಹಾಗೇನೆ ನಿಮಗೆ ಇನ್ನೂ ಒಂದು ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ.
ಇದನ್ನು ಕೂಡ ನೀವು ಸ್ಕ್ರೀನ್ ಶಾಟ್ ತಗೋಬೇಕು. ಸೊ ಬೇಸಿಕಲಿ ಐ ಆಮ್ ಆಸ್ಕಿಂಗ್ ನಾಟ್ ಟು, ನಾನು ನಿಮಗೆ ಸ್ಟ್ರಕ್ಚರ್ ಆಗ್ತಾ ಇಲ್ಲ, ನೀವೇ ಸ್ಟ್ರಕ್ಚರ್ ಹಾಕೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. So no issues. Realme Narzo 20A. What a unique name. Realme. That's a very good name. ನಾಗರಾಜ್ ಅವರೇ ಮೇಲ್ ಐಡಿ ಬೇಡ, ನನ್ನ ವಾಟ್ಸಪ್ ಕಳಿಸಿದ್ರೆ ಸಾಕು. ಓಕೆ, ಸುಮಾರು ಕೆಲವರಿಗೆ ನನ್ನ ಹತ್ರ ನನ್ನ ನಂಬರ್ ಇಲ್ಲ. ಸೊ ನನ್ನ ವಾಟ್ಸ್ಆಪ್ ನಂಬರ್ ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. My number is 8448594920. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇದೆ. ಓಕೆ, ಇವಾಗ ನಿಮ್ಮ ಒಂದು ಇನ್ನೊಂದು ಸೆಕೆಂಡ್ ಹೋಮ್ ವರ್ಕ್. ಸೊ ನಾನಿಲ್ಲಿ ಸ್ಟ್ರಕ್ಚರ್ ತೋರಿಸ್ತಾ ಇಲ್ಲ, ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಡೈರೆಕ್ಟರ್ ಬೋನಸ್, ದಿಸ್ ಇಸ್ ಟೀಮ್ ಬಿಲ್ಡರ್ ಬೋನಸ್. 1 minute. 1 minute. ಓಕೆ, ಇದು ನಿಮ್ಮ ಹೋಮ್ ವರ್ಕ್. ಸ್ಕ್ರೀನ್ ಶಾಟ್ ತಗೋಬಹುದು. ಸೊ ನೀವೇ ಒಂದು ನಿಮಗೆ ಬೇಕಾಗಿರುವಂತ ಸ್ಟ್ರಕ್ಚರ್ ಹಾಕ್ಬೇಕು. ಆದ್ರೆ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದ್ರೆ ಎರಡೇ ಡೈರೆಕ್ಟರ್ ಲೆಕ್ಕದಲ್ಲಿ ನೀವು 18,000 ಟೀಮ್ ಬಿಲ್ಡರ್ ಬೋನಸ್ ನ ಹೇಗೆ ತಗೊಳ್ಳೋದು, ಸ್ಟ್ರಕ್ಚರ್ ಹಾಕೋದನ್ನ ಕಲ್ತ್ಕೊಳ್ಳಿ. ಕಂಡೀಷನ್, 2 ಕಂಡೀಷನ್. ಒಂದು, 6 ಲಕ್ಷಕ್ಕಿಂತ ಜಾಸ್ತಿ GBV ಹಾಕೋ ಹಾಗಿಲ್ಲ. 6 ಲಕ್ಷ BV ಟೀಮ್ ಬಿಲ್ಡರ್ ಬೋನಸ್ ನ 18,000 ತೋರಿಸ್ಬೇಕು. ಆಮೇಲೆ ಯಾರ್ದು ಕೂಡ PGBV 40,000 ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ. ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎಲ್ಲಾರ್ದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 40,000 PGBV. ಅಷ್ಟರಲ್ಲಿ 18,000 ಟೀಮ್ ಬಿಲ್ಡರ್ ಬೋನಸ್ ಹೇಗೆ ತಗೊಳ್ಳೋದು, ಸ್ಟ್ರಕ್ಚರ್ ನಿಮ್ ಕೈಯಲ್ಲಿದೆ. No, executive director will not get director bonus. Sorry, ಅಲ್ಲಿ ಟೀಮ್ ಬಿಲ್ಡರ್ ಬೋನಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಎಲ್ಲಾರು. ತಗೊಂಡಿಲ್ಲ ಅಂತ ಹೇಳಿದ್ರೆ ದೆನ್ ವಿಲ್ ಮೂವ್ ಆನ್. ಓಕೆ, ಸೊ ಇವಾಗ ನಿಮಗೆ ಇನ್ನೊಂದು ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಸ್ಕ್ರೀನ್ ಅಲ್ಲಿ ಇದೆ. ಸೊ ನೌ ವಿ ಆರ್ ಲುಕಿಂಗ್ ಅಟ್ 3 ಲೆಗ್. 3 ಲೆಗ್ ಅಲ್ಲಿ ಹಾಕಿದೀನಿ ಈಗ. ಸೊ ಇಲ್ಲಿ ತನಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 1 ಲೆಗ್ಗು, 2 ಲೆಗ್ಗು, ನಾವು 3 ಲೆಗ್. 3 ಲೆಗ್ ಇದೆ. ಪ್ಲೀಸ್ ಕ್ಯಾಲ್ಕುಲೇಟ್ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್. ಸೊ ಇನ್ನು ನಮ್ಮ ಹತ್ರ 10 ನಿಮಿಷ ಟೈಮ್ ಇದೆ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಇದು 3 ಲೆಗ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ನಿಮಗೆ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಷನ್ ಬಂದಿದೆ ಅಂತ ಅರ್ಥ. ಸೊ ಟೀಮ್ ಬಿಲ್ಡರ್ ಬೋನಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರು ABCD 4 ಜನದ್ದು ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ಸ್ ಕ್ಯಾಲ್ಕುಲೇಟ್ ಫಾರ್ ಆಲ್ 4 ಪೀಪಲ್. ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ.
ರಿಯಲ್ಮಿ ನಾರ್ಜೋ. ನಾನು ಹೇಳಿದ್ದು ಎ ಬಿ ಸಿ ಡಿ ಈ 4 ಜನದ್ದು ಇನ್ಕಮ್ ಸಪರೇಟ್ ಆಗಿ ಕಲೆಕ್ಟ್ ಮಾಡಿ ಅಂತ ಅರ್ಥ. ಪರಮೇಶ್ವರ್ ಅವರೇ, ನಿಮ್ಮ ಆನ್ಸರ್ ನಂಗೆ ಅರ್ಥ ಆಗಿಲ್ಲ. 2 ಲೆಗ್ ಇನ್ಕಮ್ ಅಂದ್ರೆ ಯಾವ್ದದು 2 ಲೆಗ್? ಸೊ ಇಲ್ಲಿ 3 ಲೆಗ್ ಇದೆ. ಎ ಹ್ಯಾಸ್ ಗಾಟ್ 3 ಲೆಗ್. ಎ ಟೋಟಲ್ ಇನ್ಕಮ್ ನೋಡ್ಕೋಬೇಕು. ಎ ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ನೋಡಿ. ಬಿ ಸಪರೇಟ್ ಆಗಿ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಸಿಗೂ ಕೂಡ ಸಪರೇಟ್ ಆಗಿ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಿ. ಇದಾದ್ಮೇಲೆ ಮತ್ತೆ ಡಿ ಸಪರೇಟ್ ಆಗಿ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಬೇಕು. 4 ಜನದ್ದು ಸಪರೇಟ್ ಆಗಿ ಟೀಮ್ ಬಿಲ್ಡರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅವಾಗ್ಲಿಂದ ನನಗೆ ಬೇಡ, ಅದು ಹೋಮ್ ವರ್ಕ್. ನನಗೆ ಅದನ್ನ ವಾಟ್ಸಪ್ ಅಲ್ಲಿ ಕಳಿಸ್ಬೇಕು ಪರಮೇಶ್ವರೇ. ಓಕೆ, ಗುಡ್ ವೀರೇಶ್ ಹಾವೇರಿ, ಗುಡ್, ದಟ್ಸ್ ಕರೆಕ್ಟ್. ಸಚಿನ್ ಅವರೇ, ಏದು ಜಾಸ್ತಿ ಆಯ್ತು? ಪ್ಲೀಸ್ ಕ್ರಾಸ್ ಚೆಕ್. ಇದೇನಿದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಇನ್ಕಮ್? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಇನ್ಕಮ್, ನಾಟ್ ದಿ ಪಾಯಿಂಟ್. ಪಾಯಿಂಟ್ ತೋರಿಸ್ಬಿಡಿ, ನನಗೆ ಇನ್ಕಮ್ ತೋರಿಸಿ. Yes, Sanath, almost close. Small difference, but still all good. Sachin, please cross check. Mostly ನಮ್ಮ ಪ್ರಕಾರ ಪರ್ಸೆಂಟೇಜ್ ಜಾಸ್ತಿ ಹಾಕೊಂಡಿದ್ದೀರಾ. ವೀರೇಶ್ ಅವರೇ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸಿ ಟೈಟಲ್ ಏನು ಅಂತ ನೋಡ್ಕೊಳ್ಳಿ. ಸಿ ವಿಲ್ ಗೆಟ್ ಟೀಮ್ ಬಿಲ್ಡರ್ ಬೋನಸ್. ವಾಟ್ ಈಸ್ ಟೀಮ್ ಸಿ ಟೈಟಲ್? ಸಿ ಟೈಟಲ್ ಚೆಕ್ ಮಾಡ್ಕೊಳ್ಳಿ ವೀರೇಶ್ ಹಾವೇರಿ. ರಿಮೆಂಬರ್ 3 ಸ್ಟೆಪ್. ಒಂದು, PGBV ಆಲ್ರೆಡಿ ಹಾಕಿದ್ದೀನಿ, ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಫಸ್ಟ್ ಸ್ಟೆಪ್ ಈಸ್ ಟೈಟಲ್ ಹಾಕಿ. ಕಾರ್ತಿಕ್, ಓಕೆ ಗುಡ್. ಫಸ್ಟ್ ಟೈಟಲ್ ಹಾಕಿ. ಟೈಟಲ್ ಹಾಕಾದ್ಮೇಲೆ ಜನರೇಷನ್ ಕೂಡ ಹಾಕೊಳ್ಳಿ. ಶಿವಪ್ರಕಾಶ್ ಅವರೇ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸುಮಾರು ಜನ ರಾಂಗ್ ಇದು ಮಾಡ್ತಿದ್ದೀರಾ. ಲೆಟ್ ಮಿ ಜಸ್ಟ್ ಶೋ ಯು ದಿ ಟೈಟಲ್. ದಿಸ್ ಇಸ್ ದಿ ಟೈಟಲ್. ಶ್ಯಾಮ್ಲ ಅವರೇ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಯ್ತು.
Yes, sorry, Viresh Avare, that's correct. Viresh Avare, C is non-qualified director. G is senior director. That's correct. Sorry, my mistake. Raghu Avare, please cross check. ಸ್ವಲ್ಪ ಜಾಸ್ತಿ ಆಯ್ತು. So title ಹಾಕಿದೀನಿ, then I will also show you the generation. ಇವಾಗ ಚೆಕ್ ಮಾಡ್ಕೊಳ್ಳಿ. Yes, Sachin, you can make a note. Sachin HD. ಯಾರ್ಯಾರಿಗೆ ಟೈಟಲ್ PGBV ಎಷ್ಟು ಬೇಕು ಅಂತ ನೀವು ತಿಳ್ಕೊಬೇಕು ಅನ್ನೋಗಿದ್ರೆ ಬರ್ಕೊಳ್ಳಿ. ನಾನು ಅವಾಗಲೇ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳಿದೆ. ಯು ಹ್ಯಾವ್ ನಾಟ್ ಟೇಕನ್ ಎ ಸ್ಕ್ರೀನ್ ಶಾಟ್, ಅದಕ್ಕೆ ಬರೀರಿ ಅಂತ ಹೇಳಿದೆ. ಬರೆದಾಗ ಚೆನ್ನಾಗಿ ಜ್ಞಾಪಕಕೊಳ್ತೀವಿ, ಮೆಮೊರಿಲಿ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಸೊ ಡೈರೆಕ್ಟರ್ PGBV, director title PGBV is 33,750. Director title requirement is 33,750. Senior director PGBV 29,700. Senior director ಗೆ ಬೇಕಾಗಿರೋದು 29,700. Executive director ಗೆ PGBV ಬೇಕಾಗಿರೋದು basically we say ED. Executive director ಗೆ ಬೇಕಾಗಿರೋದು 24,300. Okay, 24,300. Then senior executive director ಗೆ ಬೇಕಾಗಿರೋದು 16,200. SCD ಅಂತ ಹೇಳ್ತೀವಿ. So A is an SCD. So SCD senior executive director ಗೆ ಬೇಕಾಗಿರೋದು 16,200. Platinum director ಗೆ ಬೇಕಾಗಿರೋದು, ಪ್ಲಾಟಿನಂ ಡೈರೆಕ್ಟರ್ 4 ಲೆಗ್ದಲ್ಲಿ 4 ಜನ ಡೈರೆಕ್ಟರ್ ಬರಬೇಕು. ಸೊ ಪ್ಲಾಟಿನಂ ಡೈರೆಕ್ಟರ್ ಗೆ ಬೇಕಾಗಿರೋದು PGBV 8,100. 8,100 ಆಗುತ್ತೆ. ಓಕೆ, ಸೊ ಎಲ್ಲರೂ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯು ಕ್ಯಾನ್ ಆಲ್ಸೋ ವರ್ಕ್ ಇಟ್ ಔಟ್, ಯಾಕೆಂದ್ರೆ ಟೈಮ್ ಜಾಸ್ತಿ ಆಯ್ತು. ವಿ ಹ್ಯಾವ್ ಗಾಟ್ ಓನ್ಲಿ 2 minutes. ಸೊ ಸ್ಕ್ರೀನ್ ಶಾಟ್ ತಗೋಬಹುದು, ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೇಟರ್. ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಕಸ್ಮಾತ್ ಇದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಯು ಕ್ಯಾನ್ ಆಲ್ಸೋ ಲೆಟ್ ಮಿ ನೋ. ಪ್ಲೀಸ್ ಟೇಕ್ ಕ್ವಿಕ್ ಸ್ಕ್ರೀನ್ ಶಾಟ್, ಬೇಗ. ಓಕೆ, ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ಅನ್ಕೊಂಡಿದ್ದೀನಿ. ನಾವು ಲೆಟ್ ಮಿ ಶೋ ಯು ಎ ಇನ್ಕಮ್. ಸೊ ಸದ್ಯಕ್ಕೆ ನಾನು ಎ ಇನ್ಕಮ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ದಿಸ್ ಈಸ್ ಎ ಇನ್ಕಮ್. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯು ಕ್ಯಾನ್ ಜಸ್ಟ್ ಕ್ರಾಸ್ ಚೆಕ್ ಒನ್ಸ್ ಅಗೇನ್. ಸೊ ಎಲ್ಲರೂ ಇದ್ರದ್ದು ಸ್ಕ್ರೀನ್ ಶಾಟ್ ತಗೊಂಡು ಯು ಕ್ಯಾನ್ ಜಸ್ಟ್ ವೆರಿಫೈ ಕ್ಯಾಲ್ಕುಲೇಷನ್. ಫೇಸ್ಬುಕ್ ಲಿಂಕ್ ನಿಮಗೆ ಇನ್ನೊಂದು ಹಾಫ್ ಅನ್ ಅವರ್ ಬರುತ್ತೆ, ಡೋಂಟ್ ವರಿ. You can relook the calculation again on Facebook. Facebook link ನನ್ನ ವಾಟ್ಸ್ಆಪ್ ಅಲ್ಲಿ ಬರುತ್ತೆ. ಓಕೆ, ಎಲ್ಲರೂ ಸ್ಕ್ರೀನ್ ಶಾಟ್ ತಗೋಬಹುದು.
Let me see if I can give you the Facebook link now itself. WhatsApp ಅಲ್ಲಿ ಬಂದಿದ್ರೆ sorry, my WhatsApp is not working properly. No. Okay, ಎಲ್ಲರಿಗೂ ಇನ್ನೊಂದು ಸ್ಮಾಲ್ ಅಪ್ಡೇಟ್. ಇದು ಲಾಸ್ಟ್ 2 ಡೇಸ್ ನಿನ್ನೆ ಆಮೇಲೆ ನಿನ್ನೆನೂ ಕೂಡ ನಾವು ಪ್ಲಾನ್ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಮೊನ್ನೆ ನನ್ನ ಬಿಸಿ ಮೀಟಿಂಗ್ ಅಲ್ಲಿ ನಾನು ಕೊಡಕ್ಕಾಗಿಲ್ಲ. ಸೊ ಅದಕ್ಕೆ ಇನ್ನು 2 ಡೇಸ್ ನಮ್ಮ ಪ್ಲಾನ್ ಟ್ರೈನಿಂಗ್ ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ ಸಂಡೇ ಅಂಡ್ ಮಂಡೇ ಅವೆರಡು ದಿನ ಕೂಡ ನಿಮಗೆ ಪ್ಲಾನ್ ಟ್ರೈನಿಂಗ್ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಟೈಮ್, ಸಂಡೇ ನಿಮಗೆ ಫ್ರೀ ಆಗಿದ್ರೆ ಸೇಮ್ ಟೈಮ್ 7 o'clock to 8:30 ಸಂಡೇನೂ ಕೂಡ ಇರುತ್ತೆ. ಯು ಕ್ಯಾನ್ ಲಾಗ್ ಇನ್ ಸಂಡೇ. ಅಕಸ್ಮಾತ್ ನಿಮಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ವಾಚ್ ಇಟ್ ಆನ್ ಫೇಸ್ಬುಕ್. ಓಕೆ, ಸೊ ಇದು ನಾನು ಒಬ್ಬರದೇ ಮಾತ್ರ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಐ ಆಮ್ ನಾಟ್ ಕ್ಯಾಲ್ಕುಲೇಟಿಂಗ್ ಅದರ್ 2 people ಇನ್ಕಮ್. ಅದನ್ನ ಬೇಕಾದ್ರೆ ನಾಳೆ ನಿಮ್ಗೆ ತೋರಿಸ್ತೀನಿ. ಓಕೆ, ಇವತ್ತಿಗೆ ಇಷ್ಟೇನೆ. ನಾಳೆ ನಾವು ಟೀಮ್ ಬಿಲ್ಡರ್ ಬೋನಸ್ ಹೇಗೆ ₹2.40 2.4 rupees ಆಗುತ್ತೆ. ಒಂದು ಪಾಯಿಂಟ್ಗೆ ₹2.40 ಹೇಗೆ ಈ ಒಂದು ಟೀಮ್ ಬಿಲ್ಡರ್ ಬೋನಸ್ ಆಗುತ್ತೆ ಅಂತ ನೋಡ್ತೀವಿ. ಅಂಡ್ ಆಲ್ಸೋ ವಿಲ್ ಆಲ್ಸೋ ಸಿ LPB ಇನ್ಕಮ್. ಸ್ವಲ್ಪ ಕಂಪ್ಲೀಟ್ ನಾಳೆ ಕವರ್ ಮಾಡೋದಕ್ಕಾಗಲ್ಲ. ಸೊ ನಾಳೆ ಆಮೇಲೆ ಸಂಡೇ ಸಂಡೇ ಎರಡು ದಿನ LPB ಇನ್ಕಮ್ ನ ಅರ್ಥ ಮಾಡ್ಕೊಳ್ಳೋಣ. And finally we will end up on Monday. Okay, so thank you ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಕ್ಕೆ ಥ್ಯಾಂಕ್ ಯು ಅಂಡ್ ಬೆಸ್ಟ್ ಆಫ್ ಲಕ್. ಹೋಮ್ ವರ್ಕ್ ಅಟ್ಲೀಸ್ಟ್ ನಿಮಗೆ 2 ಇಲ್ಲ 3, ನಾನು 2 ಕೊಟ್ಟೆ. ಅಕಸ್ಮಾತ್ 3ನೇದು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ if you have taken the screenshot you can work it out. ಮತ್ತೆ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ you can also relook on the Facebook page. Okay, so thank you ಎಲ್ಲರಿಗೂ and ಎಲ್ಲರಿಗೂ best of luck for the calculation.